ಇವತ್ತಿನ ವಿಡಿಯೋ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಮಾರ್ಕೆಟ್ ಸ್ಟ್ರಕ್ಚರ್ ರೀಕ್ಯಾಪ್ ಆಗಿರುತ್ತೆ. ಡೇ 21 ಇಂದ ಇವತ್ತು ಗಂಟೆ ಏನೇನು ಕಲ್ತಿದ್ದೀರಾ ಅದರದೆಲ್ಲ ರೀಕ್ಯಾಪ್ ವಿಡಿಯೋ ಆಗಿರುತ್ತೆ. ಇಲ್ಲಿ ನೀವು BOS, ಚೇಂಜ್ ಆಫ್ ಕ್ಯಾರೆಕ್ಟ್ರು, ಟ್ರೆಂಡ್ಸು, ಅಪ್ ಟ್ರೆಂಡು, ಡೌನ್ ಟ್ರೆಂಡು, ಹಾಗೆ ಸೈಡ್ ವೇಸು, ಜೊತೆಗೆ ಬ್ರೇಕ್ಔಟು, ಫೇಕ್ ಔಟು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು, ರೋಲ್ ರಿವರ್ಸಲ್ಲು, ಈಕ್ವಲ್ ಐಸು, ಈಕ್ವಲ್ ಲೋಸು, ಇದರದೆಲ್ಲನ ಒಂದು ರೀಕ್ಯಾಪ್ ಮಾಡೋದು. ಮೀನ್ಸ್ ಇಲ್ಲಿ ನೀವು ಏನೇನು ಕಲ್ತಿದ್ದೀರಾ ಅನ್ನೋದು, ಯಾವ್ಯಾವ ಥರ ಅಲೈನ್ಮೆಂಟ್ ಮಾಡಬೇಕು ಅನ್ನೋದು ಇವತ್ತು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್, ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟು ಮಾರ್ಕೆಟ್ ಸ್ಟ್ರಕ್ಚರ್ ರೀಕ್ಯಾಪ್. ಅಂದ್ರೆ ಇವಾಗ ನಮ್ದು ಫೇಸ್ 2 ಅನ್ನೋದು ಮಾರ್ಕೆಟ್ ಸ್ಟ್ರಕ್ಚರ್ ಆಗಿತ್ತು. ನಿಮಗೆ ಗೊತ್ತು, ನಾನು ರೋಡ್ ಮ್ಯಾಪ್ ಹೇಳ್ಬೇಕಾದ್ರೆ ಹೇಳಿದ್ದೆ, ಓಕೆನಾ? ನೀವು ಏನಾದ್ರು ರೋಡ್ ಮ್ಯಾಪ್ ನೋಡಿಲ್ಲ ಅಂತಂದ್ರೆ ಪಾರ್ಟ್ 0.5 ವಿಡಿಯೋ ರೋಡ್ ಮ್ಯಾಪ್ದು ಅದು ಕಂಪ್ಲೀಟ್ ಆಗಿ ನೋಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ ನಾನು ಏನೇನ್ ಕಲಿಸ್ತೀನಿ ಅನ್ನೋದು, ಓಕೆನಾ? ಇಲ್ಲಿ ನಾವು ಡೇ 22 ಇಂದ ಡೇ 40 ಗಂಟೆ ಏನಿದೆ ಅದು ಕಂಪ್ಲೀಟ್ ಆಗಿ ಮಾರ್ಕೆಟ್ ಸ್ಟ್ರಕ್ಚರ್ ಮೇಲೆನೆ ರೋಡ್ ಮ್ಯಾಪ್ ಅಲ್ಲಿ ಹೇಳಿದ್ದು. ಸೊ ಇವಾಗ ಮಾರ್ಕೆಟ್ ಸ್ಟ್ರಕ್ಚರ್ ಒಂದೊಂದಾಗೆ ತಿಳ್ಕೊಂಡಿದೀವಿ. ಡೇ 21 ಇಂದನು ಏನೇನು ಒಂದೊಂದೇ ಕಾನ್ಸೆಪ್ಟ್ ಆಗಿದೆ ಅದೆಲ್ಲಾನು ಮಾರ್ಕೆಟ್ ಸ್ಟ್ರಕ್ಚರ್ಗೆ ಇಂಪ್ಲಿಮೆಂಟ್ ಆಗಿರೋದೆ, ಓಕೆನಾ? ಅದ್ರದ್ದು ಇವತ್ತು ಡೀಟೇಲ್ ರೀಕ್ಯಾಪ್, ಮೀನ್ಸ್ ಏನೇನ್ ಕಲ್ತ್ರಿ, ಯಾವ್ಯಾವ ತರ ಮಾಡ್ಬೇಕು, ಏನೇನಿದೆ ಅನ್ನೋದು ಇವತ್ತು ತಿಳ್ಕೊಳ್ಳೋಣ. ಮೊದಲಿಗೆ ವಾಟ್ ಈಸ್ ಮಾರ್ಕೆಟ್ ಸ್ಟ್ರಕ್ಚರ್? ಮಾರ್ಕೆಟ್ ಸ್ಟ್ರಕ್ಚರ್ ಅಂದ್ರೆ ಏನು? ನಾನು ಅದು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆದ್ರೂ ಒಂದ್ಸಲ ನೋಡಿ. ಮಾರ್ಕೆಟ್ ಸ್ಟ್ರಕ್ಚರ್ ಇಸ್ ದಿ ವೇ ಪ್ರೈಸ್ ಮೂವ್ಸ್ ಇನ್ ದಿ ಮಾರ್ಕೆಟ್. ಅಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನೋದು ಒಂದು ವೇ ಪ್ರೈಸ್ ಮೂವ್ಮೆಂಟ್ಸ್ ಆಗೋದು, ಓಕೆನಾ? ಒಂದು ವೇಲಿ ಪ್ರೈಸ್ ಮೂವ್ಮೆಂಟ್ಸ್ ಆಗೋದನ್ನ ನಾವು ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇಟ್ ಹೆಲ್ಪ್ಸ್ ಟ್ರೇಡರ್ಸ್ ಅಂಡರ್ಸ್ಟ್ಯಾಂಡ್ ಟ್ರೆಂಡ್, ಡೈರೆಕ್ಷನ್, ರಿವರ್ಸಲ್, ಕಂಟಿನ್ಯೂಷನ್, ಎಂಟ್ರಿ ಆಪರ್ಚುನಿಟಿ. ಇಲ್ಲಿ ಟ್ರೇಡರ್ಸ್ಗೆ ಏನೇನು ಅರ್ಥ ಆಗುತ್ತೆ ಹೇಳಿ? ಮಾರ್ಕೆಟ್ ಸ್ಟ್ರಕ್ಚರ್ ಇಂದ ಟ್ರೆಂಡ್ ಡೈರೆಕ್ಷನ್ ಗೊತ್ತಾಗುತ್ತೆ, ಜೊತೆಗೆ ರಿವರ್ಸ್ ಆಗೋದು ಗೊತ್ತಾಗುತ್ತೆ, ನೆಕ್ಸ್ಟ್ ಗೆ ಕಂಟಿನ್ಯೂಷನ್ ಹೇಗಾಗುತ್ತೆ ಅಂತ ಗೊತ್ತಾಗುತ್ತೆ, ಹಾಗೆ ನಮ್ಗೆ ಯಾವ್ಯಾವ ತರ ಎಂಟ್ರಿಗಳು ತಗೋಬಹುದು ಅನ್ನೋದು ಗೊತ್ತಾಗುತ್ತೆ. ವಿತೌಟ್ ಮಾರ್ಕೆಟ್ ಸ್ಟ್ರಕ್ಚರ್ ಟ್ರೇಡಿಂಗ್ ಬಿಕಮ್ಸ್ ಗೆಸ್ಸಿಂಗ್. ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತಿಲ್ಲದೆ ಇದ್ರೆ ನೀವು ಬರೀ ಮಾರ್ಕೆಟ್ ನ ಗ್ಯಾಮ್ಲಿಂಗ್ ತರ ಟ್ರೀಟ್ ಮಾಡ್ತಿದ್ದೀರಾ ಅಂತ. ಲೈಕ್ ನಿಮಗೆ ಗೊತ್ತಿರಲ್ಲ, ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತಾದ್ರೆ ನಿಮಗೆ ಮಾರ್ಕೆಟ್ ನೆಕ್ಸ್ಟ್ ಮೂವ್ಮೆಂಟ್ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತು. ಅದೇ ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತಿಲ್ಲದಿರ್ಬೇಕಾದ್ರೆ ನೀವು ಏನೇ ಟ್ರೇಡ್ಸ್ ತಗೋತಿದ್ದೀರಾ ಅಂತಂದ್ರು ಅದು ಜಸ್ಟ್ ಪ್ರಿಡಿಕ್ಷನ್ ಅಷ್ಟೇ, ಓಕೆನಾ? ಇಲ್ಲಿ ಟ್ರೇಡಿಂಗ್ ಗ್ಯಾಂಬ್ಲಿಂಗ್ ಆಗಕ್ಕೆ ಒಂದೇ ಒಂದು ಕಾರಣ ಏನಂತಂದ್ರೆ, ರೀಸನ್ ಒಂದೇ, ಟ್ರೇಡಿಂಗ್ ನ ಅನಲೈಸ್ ಮಾಡಕ್ಕೆ ಯಾರು ಎಫರ್ಟ್ಸ್ ಆಗ್ತಿಲ್ಲ. ಜಸ್ಟ್ ನನಗೆ ಹೋಗ್ಬೇಕು, ಬೈ ಕ್ಯಾಂಡ್ಲ್ ಬಂತ, ಸೆಲ್ ಕ್ಯಾಂಡ್ಲ್ ಬಂತ, ಗ್ರೀನ್ ಕ್ಯಾಂಡ್ಲ್ ಬಂತ, ರೆಡ್ ಕ್ಯಾಂಡ್ಲ್ ಬಂತ, ನಾನು ಎಂಟರ್ ಆಗ್ಬೇಕಷ್ಟೇ. ರೆಡ್ ಬಂದ್ರೆ ಸೆಲ್ ಓದ್ತೀನಿ, ಗ್ರೀನ್ ಬಂದ್ರೆ ಬೈ ಓದ್ತೀನಿ. ಈ ತರ ಮಾಡೋದ್ರಿಂದಾನೇ ಇವತ್ತು ಟ್ರೇಡಿಂಗ್ ಗ್ಯಾಮ್ಲಿಂಗ್ ಆಗಿರೋದು. ಇದನ್ನ ಒಂದು ಸಿಸ್ಟಮೆಟಿಕ್ ವೇಲಿ ನೀವು ಮಾಡ್ತಾ ಹೋದ್ರೆ ಟ್ರೇಡಿಂಗ್ ಅನ್ನೋದು ಒಂದು ಸ್ಕಿಲ್. ಇದು ಯಾವ ಲೆವೆಲ್ಗೆ ನಿಮ್ಮ ಲೈಫ್ ನ ಚೇಂಜ್ ಮಾಡುತ್ತೆ ಅಂತ ಅದಾದ್ಮೇಲೆ ಗೊತ್ತಾಗುತ್ತೆ, ಓಕೆನಾ? ವೈ ಮಾರ್ಕೆಟ್ ಸ್ಟ್ರಕ್ಚರ್ ಇಸ್ ಇಂಪಾರ್ಟೆಂಟ್? ಯಾಕೆ ಮಾರ್ಕೆಟ್ ಸ್ಟ್ರಕ್ಚರ್ ಇಂಪಾರ್ಟೆಂಟ್? ಹೆಲ್ಪ್ಸ್ ಐಡೆಂಟಿಫೈ ಟ್ರೆಂಡ್ ನ ಐಡೆಂಟಿಫೈ ಮಾಡಕ್ಕೆ ನಮಗೆ ಮಾರ್ಕೆಟ್ ಸ್ಟ್ರಕ್ಚರ್ ಬೇಕು. ಇಂಪ್ರೂವ್ಸ್ ಎಂಟ್ರೀಸ್, ಒಂದು ಪ್ರಾಪರ್ ಎಂಟ್ರಿನ ತಗೊಳಕ್ಕೆ ನಮಗೆ ಮಾರ್ಕೆಟ್ ಸ್ಟ್ರಕ್ಚರ್ ಬೇಕು. ಹೆಲ್ಪ್ಸ್ ಅವಾಯ್ಡ್ ಎಮೋಷನಲ್ ಟ್ರೇಡಿಂಗ್. ಮಾರ್ಕೆಟ್ ಸ್ಟ್ರಕ್ಚರ್ ನಮಗೆ ಡೀಟೇಲ್ ಆಗಿ ಗೊತ್ತಾದಾಗ ಮಾರ್ಕೆಟ್ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿರೋದ್ರಿಂದ ನಾವು ಎಮೋಷನಲ್ ಟ್ರೇಡ್ ಮಾಡೋದು ಕಮ್ಮಿ ಮಾಡ್ತೀವಿ. ಹಾಗೆ ಗಿವ್ಸ್ ಮಾರ್ಕೆಟ್ ಕ್ಲಾರಿಟಿ. ಇದೇನ್ ಮಾಡುತ್ತೆ? ಮಾರ್ಕೆಟ್ ಸ್ಟ್ರಕ್ಚರ್ ನಮಗೆ ಒಂದು ನೀಟ್ ಮ್ಯಾಪ್ ಅನ್ನ ತೋರಿಸುತ್ತೆ, ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು ಅನ್ನೋದು. ಅಂದ್ರೆ ಮಾರ್ಕೆಟ್ ಏನೇನ್ ನಡೀತಿದೆ ಅನ್ನೋ ಒಂದು ಕ್ಲಾರಿಟಿ ಅನ್ನೋದು ನಮಗೆ ಸಿಗುತ್ತೆ, ಓಕೆನಾ? ದಿಸ್ ಇಸ್ ದಿ ಫೌಂಡೇಶನ್ ಆಫ್ ಪ್ರೈಸ್ ಆಕ್ಷನ್ ಅಂಡ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್.
ಇದೇ ಮೇನ್ ಬೇಸಿಕ್ ಫೌಂಡೇಶನ್ ಆಗಿರುತ್ತೆ. ನೀವು ಇನ್ನು SMC ಅಂತ ಕೇಳಿರ್ಬೋದು, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂತ. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನ ಕಲಿಬೇಕು ಅಂತಂದ್ರೆ ನಿಮಗೆ ಇಷ್ಟೆಲ್ಲ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಓಕೆನಾ? ನೀವು ಬರೀ ಸ್ಮಾರ್ಟ್ ಮನಿ ಸ್ಟ್ರಾಟಜಿ ಕೊಡ್ತಾರೆ, ಕೆಲವೊಬ್ರು ಹೇಳ್ತಾರೆ ನಾವು ಅಡ್ವಾನ್ಸ್ SMC ಕಲಿಸ್ತೀವಿ, ಅಡ್ವಾನ್ಸ್ ICT ಕಲಿಸ್ತೀವಿ, ಅಡ್ವಾನ್ಸ್ ಪ್ರೈಸ್ ಆಕ್ಷನ್ ಕಲಿಸ್ತೀವಿ ಅಂತ. ನಿಮಗೆ ಈ ಮಾರ್ಕೆಟ್ ಸ್ಟ್ರಕ್ಚರ್ ಏನೂ ಗೊತ್ತಿಲ್ಲ ಅಂತಂದ್ರೆ ಅಲ್ಲಿ ನೀವು ಏನೇ ಕಲ್ತ್ರು ನಿಮಗೆ ಅದು ಯೂಸ್ ಇಲ್ಲ. ಓಕೆನಾ? ನಿಮಗೆ ಗೊತ್ತಾಗಲ್ಲ ಇದು ಏನು ಹೆಂಗೆ ಅಂತ. ಸೊ ಅದಕ್ಕೆ ಮೈನ್ ಫೌಂಡೇಶನ್ ಇದಾಗಿರುತ್ತೆ. ಓಕೆನಾ? ನೆಕ್ಸ್ಟ್ ನೋಡೋದಾದ್ರೆ ನಾವು ಫಸ್ಟ್ 21 ಡೇಲಿ ನಾವ್ ಏನ್ ಕಲ್ತೋ, ಅಪ್ ಟ್ರೆಂಡ್ ಸ್ಟ್ರಕ್ಚರ್ ನ ಕಲ್ತೋ. ಅಲ್ಲಿ ಏನೇನ್ ಕಲ್ತೋ, ಅಪ್ ಟ್ರೆಂಡ್ ಮೀನ್ಸ್ ಮಾರ್ಕೆಟ್ ಮೇಕಿಂಗ್ ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಮತ್ತೆ ಹೈಯರ್ ಲೋ ನ ಮಾರ್ಕೆಟ್ ಮಾಡುತ್ತೆ ಅಂತ ಗೊತ್ತಾಯ್ತು. ಸ್ಟ್ರಕ್ಚರ್ ನೋಡೋದಾದ್ರೆ ನಮಗೆ ಹೆಂಗಿರುತ್ತೆ, ಸಿಂಪಲ್ ಎಕ್ಸಾಂಪಲ್ ನೋಡೋದಾದ್ರೆ ಈ ತರ ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ, ಈ ತರ ಇದ್ರೆ ನಾವು ಅದನ್ನ ಅಪ್ ಟ್ರೆಂಡ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಮೀನಿಂಗ್ ನೋಡೋದಾದ್ರೆ ಇಲ್ಲಿ ಬೈಯರ್ಸ್ ಇನ್ ಕಂಟ್ರೋಲು, ಹಾಗೆ ಮಾರ್ಕೆಟ್ ಬುಲ್ಲಿಶ್ ಇರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಟ್ರೇಡಿಂಗ್ ಐಡಿಯಾ ನೋಡೋದಾದ್ರೆ ಲುಕ್ ಫಾರ್ ಬೈ ಆಪರ್ಚುನಿಟಿ. ನಾವು ಅಪ್ ಟ್ರೆಂಡ್ ಅಲ್ಲಿ ಏನ್ ಮಾಡ್ಬೇಕು, ಯಾವತ್ತೂ ಬೈ ಆಪರ್ಚುನಿಟಿ ಮಾತ್ರ ನೋಡ್ಬೇಕು. ಯಾವಾಗ ನೋಡ್ಬೇಕು, ಈ ಪುಲ್ ಬ್ಯಾಕ್ ಗಳಲ್ಲಿ ನೋಡ್ಬೇಕು. ಓಕೆನಾ? ಈ ಪುಲ್ ಬ್ಯಾಕ್ ಅಲ್ಲಿ, ಈ ಪುಲ್ ಬ್ಯಾಕ್ ಅಲ್ಲಿ, ಈ ಪುಲ್ ಬ್ಯಾಕ್ ಅಲ್ಲಿ ನಾವು ಟ್ರೇಡ್ಸ್ ಗಳನ್ನ ನೋಡ್ಬೇಕಾಗುತ್ತೆ. ಓಕೆ ಅಲ್ವಾ? ಅಪ್ ಟ್ರೆಂಡ್ ಡೀಟೇಲ್ ಆಗಿ ಅರ್ಥ ಆಯ್ತಲ್ವಾ? ನಾನು ಯಾಕೆ ರೀಕ್ಯಾಪ್ ಮಾಡ್ತಿರೋದು ಅಂತಂದ್ರೆ ನಿಮ್ಗೆ ಇದು ಇನ್ನೊಂದ್ಸಲ ಗೊತ್ತಾಗ್ಲಿ ಅಂತ. ಓಕೆ, ನೆಕ್ಸ್ಟ್ ಅಪ್ ಟ್ರೆಂಡ್ ಆದ್ಮೇಲೆ ಡೌನ್ ಟ್ರೆಂಡ್ ಹೇಳಿದ್ದೆ. ಡೌನ್ ಟ್ರೆಂಡ್ ಸ್ಟ್ರಕ್ಚರ್ ನೋಡೋದಾರೆ ಡೌನ್ ಟ್ರೆಂಡ್ ಮೀನ್ಸ್ ಮಾರ್ಕೆಟ್ ಮೇಕಿಂಗ್ಸ್ ಲೋವರ್ ಹೈಸ್ ಲೋವರ್ ಲೋಸ್, ಲೋವರ್ ಹೈ ಮತ್ತೆ ಲೋವರ್ ಲೋ ನ ಮಾಡುತ್ತೆ ಮಾರ್ಕೆಟ್. ಸ್ಟ್ರಕ್ಚರ್ ನೋಡೋದಾದ್ರೆ ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ. ಅದು ನಿಮಗೆ ಯಾವ ತರ ಇರುತ್ತೆ ಹೇಳಿ, ಮಾರ್ಕೆಟ್ ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ, ಮಾರ್ಕೆಟ್ ಈ ತರ ಇರುತ್ತೆ. ಓಕೆ, ಡೈರೆಕ್ಷನ್. ಮೀನಿಂಗ್ ಇಲ್ಲಿ ನೋಡೋದಾರೆ ಏನು, ಸೆಲ್ಲರ್ಸ್ ಇನ್ ಕಂಟ್ರೋಲ್, ಹಾಗೆ ಮಾರ್ಕೆಟ್ ಬಿಯರಿಶ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಟ್ರೇಡಿಂಗ್ ಐಡಿಯಾ ನೋಡೋದಾರೆ ಈ ತರ ಡೌನ್ ಟ್ರೆಂಡ್ ಅಲ್ಲಿ ಇದ್ರೆ ನಾವು ಯಾವತ್ತೂ ಸೆಲ್ ಆಪರ್ಚುನಿಟಿನ ಮಾತ್ರ ನೋಡ್ತೀವಿ. ಹೌದಲ್ವಾ? ನೆಕ್ಸ್ಟ್ ನೋಡೋದಾದ್ರೆ ಸೈಡ್ ವೇಸ್ ಆರ್ ರೇಂಜ್ ಮಾರ್ಕೆಟ್. ನಾವು ಮೂರನೇ ಕಾನ್ಸೆಪ್ಟೇ ಸೈಡ್ ವೈಸ್ ಆಗಿತ್ತು. ಸೊ ಸೈಡ್ ವೈಸ್ ಮತ್ತೆ ರೇಂಜ್ ಕಾನ್ಸೆಪ್ಟ್ ಅಲ್ಲಿ ನಾವು ಏನೇನು ತಿಳ್ಕೊಂಡು, ಸೈಡ್ ವೈಸ್ ಮಾರ್ಕೆಟ್ ಮೀನ್ಸ್ ನೋ ಕ್ಲಿಯರ್ ಡೈರೆಕ್ಷನ್. ಸೈಡ್ ವೈಸ್ ಅಲ್ಲಿ ನಮಗೆ ಯಾವುದೇ ತರ ಡೈರೆಕ್ಷನ್ ಅನ್ನೋದು ಇರೋಲ್ಲ ಅಂತ ಗೊತ್ತಾಯ್ತು. ಹಾಗೆ ಪ್ರೈಸ್ ಮೂವ್ಸ್ ಬಿಟ್ವೀನ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಪ್ರೈಸ್ ಯಾವತ್ತು ಒಂದು ಸಪೋರ್ಟ್ ಮತ್ತೆ ಒಂದು ರೆಸಿಸ್ಟೆನ್ಸ್ ಆ ರೇಂಜ್ ಅಲ್ಲೇ ಹೋಗ್ತಾ ಇರುತ್ತೆ, ಹಾಗೆ ಬರ್ತಾ ಇರುತ್ತೆ. ನಿಮಗೆ ಸಿಂಪಲ್ ಆಗಿ ನೋಡೋದಾದ್ರೆ ಯಾವ ತರ ಇರುತ್ತೆ ಹೇಳಿ, ಸೈಡ್ ವೈಸ್ ಈ ತರ ಒಂದು ರೆಸಿಸ್ಟೆನ್ಸ್ ಒಂದು ಸಪೋರ್ಟ್ ಮಧ್ಯ ಪ್ರೈಸ್ ಏನಾಗುತ್ತೆ, ಬೌನ್ಸ್ ಆಗುತ್ತೆ. ಅದನ್ನ ನಾವು ಸೀಲಿಂಗ್ ಮತ್ತೆ ಫ್ಲೋರ್ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೆ ಅಲ್ವಾ? ಮೀನಿಂಗ್ ನೋಡೋದಾದ್ರೆ ಮಾರ್ಕೆಟ್ ಇಂಡಿಸಿಸಿವ್, ಅಂದ್ರೆ ಇಲ್ಲಿ ಯಾವುದೇ ತರ ನಮಗೆ ಡಿಸಿಷನ್ ಅನ್ನೋದು ತಗೊಳಕ್ ಆಗಲ್ಲ ಅಲ್ವಾ? ಬಿಗಿನರ್ಸ್ ಮಿಸ್ಟೇಕ್, ಟ್ರೇಡಿಂಗ್ ಅಗ್ರೆಸಿವ್ಲಿ ಇನ್ಸೈಡ್ ಮೆಸ್ಸಿ ರೇಂಜ್. ಬಿಗಿನರ್ಸ್ ಏನ್ ಮಾಡ್ತಾರೆ, ಇಲ್ಲಿ ಮಧ್ಯ ಮಧ್ಯ ಎಂಟರ್ ಆಗಿ ದುಡ್ಡನ್ನ ಲಾಸ್ ಮಾಡ್ಕೋತಾರೆ. ಮಾರ್ಕೆಟ್ ಕೆಲವೊಂದ್ಸಲ ಹಿಂಗ್ ಬಂದು ಹೋಯ್ತದೆ, ಕೆಲವೊಂದ್ಸಲ ಹಿಂಗ್ ಬಂದು ಹೋಯ್ತದೆ, ಬಟ್ ಇದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅನ್ಕೊಂಡು ಎಂಟರ್ ಆಗಿ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನಾವು ತಿಳ್ಕೊಂಡು. ನೆಕ್ಸ್ಟ್ ನೋಡೋದಾದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್. ನೆಕ್ಸ್ಟ್ ಕಾನ್ಸೆಪ್ಟೇ ನಮ್ದು BOS. BOS ಅಂದ್ರೆ ಏನು? BOS ಮೀನಿಂಗ್ ಮಾರ್ಕೆಟ್ ಕಂಟಿನ್ಯೂಸ್ ಟ್ರೆಂಡ್ ಆಫ್ಟರ್ ಬ್ರೇಕಿಂಗ್ ಸ್ಟ್ರಕ್ಚರ್. ಒಂದು ಸ್ಟ್ರಕ್ಚರ್ ನ ಬ್ರೇಕ್ ಮಾಡಿ ಅದು ಕಂಟಿನ್ಯೂಷನ್ ಆಯ್ತಿದ್ರೆ ಅದನ್ನ ನಾವು ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಲ್ಲಿ ಯಾವ್ಯಾವ್ದು ಇದೆ ಹೇಳಿ, ಬುಲ್ಲಿಶ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇದೆ, ಹಾಗೆ ಬೇರಿಶ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇದೆ. ಬುಲ್ಲಿಶ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ನೋಡೋದಾದ್ರೆ ಬ್ರೇಕ್ಸ್ ಪ್ರೀವಿಯಸ್ ಹೈಯರ್ ಹೈ. ಎಲ್ರು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾತ್ರ ಕನ್ಫ್ಯೂಷನ್ ಆಗಿದ್ರ, ಇನ್ನೊಂದ್ಸಲ ಹೇಳ್ತಿದೀನಿ ನೋಡಿ. ಈ ತರ ಹೈಯರ್ ಹೈ ಹೈಯರ್ ಲೋ 2 ಪಾಯಿಂಟ್ ಸಿಕ್ಕಿದೆ ನೋಡಿ. ಫಸ್ಟ್ ಒಂದು ಹೈ ಇದೆ, ಒಂದು ಲೋ ಇದೆ. ಮಾರ್ಕೆಟ್ ಯಾವ ಕಡೆ ಬ್ರೇಕ್ ಆಗ್ಬೇಕು, BOS ಸಿಗ್ಬೇಕು ಅಂದ್ರೆ ಒಂದು ಹೈಯರ್ ಹೈನ ಬ್ರೇಕ್ ಮಾಡ್ಬೇಕು. ಓಕೆ, ಈ ಹೈನ ಬ್ರೇಕ್ ಮಾಡ್ತು. ಇದನ್ನ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಮೆನ್ಷನ್ ಮಾಡ್ಕೊಂಡಾಗ ನಿಮಗೆ ಅದು ಕ್ಲಿಯರ್ ಡೈರೆಕ್ಷನ್ ಅನ್ನೋದು ಸಿಗೋದು. ಹಾಗೆ ಹೈಯರ್ ಲೋ. ನೆಕ್ಸ್ಟ್ ಮಾರ್ಕೆಟ್ ಏನಾದ್ರು ಇವಾಗ ನೋಡಿ ಇಲ್ಲೊಂದು ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ, ಹೈಯರ್ ಲೋ ಪಾಯಿಂಟ್ ಇದೆ, ಇಲ್ಲಿ ಹೈಯರ್ ಹೈ ಇದೆ. ಮಾರ್ಕೆಟ್ ನೆಕ್ಸ್ಟ್ ಇಲ್ಲಿ ಹೈಯರ್ ಹೈ ಮಾಡಿದೆ ಅಲ್ವಾ? ಮಾರ್ಕೆಟ್ ಏನಾಗಿ ಬ್ರೇಕ್ ಆಗಿ ಹೈಯರ್ ಹೈ, ನೆಕ್ಸ್ಟ್ ಹೈಯರ್ ಲೋ ಮಾಡುತ್ತಾ ಆರ್ ಇದಕ್ಕಿಂತ ಕೆಳಗಡೆ ಹೋಗುತ್ತಾ ಅಂತ ನೋಡಿ. ಓಕೆ, ಮಾರ್ಕೆಟ್ ಮಾಡದೆ ಹಿಂಗ್ ಹೋದ್ರೆ ಮತ್ತೆ BOS ಆಯ್ತದೆ. ಅದೇ ತರ ಮತ್ತೆ ಮಾಡಿದ್ರೆ ಇದನ್ನ ನಾವು ಬುಲ್ಲಿಶ್ BOS ಅಂತ ಕರಿತೀವಿ. ಅದೇ ತರ ಡೌನ್ ಟ್ರೆಂಡ್ ಅಲ್ಲಿ ನಮ್ಗೆ ಯಾವ ತರ ಇರುತ್ತೆ, ಮಾರ್ಕೆಟ್ ಈ ತರ ಇರುತ್ತೆ. ಸೊ ಇಲ್ಲಿ ಯಾವತ್ತು ನಮಗೆ BOS ಅನ್ನೋದು ಕೆಳಗಡೆ ಬರುತ್ತೆ. ಅದು ಅಷ್ಟೇ, ಒಂದು ಹೈ ಇರುತ್ತೆ, ಒಂದು ಲೋ ಇರುತ್ತೆ. ಮಾರ್ಕೆಟ್ ಯಾವ್ದನ್ನ ಬ್ರೇಕ್ ಮಾಡ್ತು, ಈ ಲೋನ ಬ್ರೇಕ್ ಮಾಡ್ತು. ಲೋನ ಬ್ರೇಕ್ ಮಾಡಿದಾಗ ನಾನು ಏನ್ ಹೇಳಿದೆ, ಲೋವರ್ ಲೋ ಆಗುತ್ತೆ ಅಂತಂದೆ. ನೆಕ್ಸ್ಟ್ ಲೋವರ್ ಲೋ ಇದೆ, ಹಾಗೆ ಲೋವರ್ ಹೈ ಇದೆ. ಮಾರ್ಕೆಟ್ ಯಾವ್ದನ್ನ ಬ್ರೇಕ್ ಮಾಡಿದೆ, ಲೋವರ್ ಲೋನ ಬ್ರೇಕ್ ಮಾಡ್ತು. ಸೊ ಅದು BOS ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಲೋವರ್ ಹೈ ಇದೆ, ಹಾಗೆ ಇಲ್ಲಿ ಲೋವರ್ ಲೋ ಇದೆ. ಮಾರ್ಕೆಟ್ ಯಾವ್ದನ್ನ ಬ್ರೇಕ್ ಮಾಡ್ತು, ಇದನ್ನ ಬ್ರೇಕ್ ಮಾಡ್ತು ಅಲ್ವಾ? ಸೊ ಇದನ್ನ ನಾವು ಬಿಯರಿಶ್ BOS ಅಂತ ಕರಿತೀವಿ. ಬಿಯರಿಶ್ BOS ಅಲ್ಲಿ ಯಾವತ್ತು
ಮಾರ್ಕೆಟ್ದು BOS ಮಾರ್ಕಿಂಗು ಕೆಳಗಡೆನೆ ಇರುತ್ತೆ, ಹಾಗೆ ಅಪ್ ಟ್ರೆಂಡ್ ಅಲ್ಲಿ ಆಗಿದ್ರೆ ಮೇಲೆನೆ ಇರುತ್ತೆ. ಮೀನಿಂಗ್ ನೋಡಿದರೆ ಟ್ರೆಂಡ್ ಕಂಟಿನ್ಯೂಷನ್ ಸಿಗ್ನಲ್. ಇದೇನಾಗುತ್ತೆ, ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಸಿಗ್ನಲ್ ನ ನಾವು ಐಡೆಂಟಿಫೈ ಮಾಡೋದಕ್ಕೋಸ್ಕರ BOS ನ ಯೂಸ್ ಮಾಡ್ತೀವಿ ಅಂತ ಅಲ್ವಾ. ನೆಕ್ಸ್ಟ್ ಚೇಂಜ್ ಆಫ್ ಕ್ಯಾರೆಕ್ಟರ್, ಚೋಚ್ ಅಂತ ಕರಿತೀವಿ ಅಲ್ವಾ. ಚೋಚ್ ಮೀನಿಂಗ್ ನೋಡಿದರೆ ಪಾಸಿಬಲ್ ಟ್ರೆಂಡ್ ರಿವರ್ಸಲ್. ಇವಾಗ ಒಂದು ಟ್ರೆಂಡ್ ಹೋಗ್ತಾ ಇದೆ ಅಪ್ ಟ್ರೆಂಡ್ ಅಂತಂದ್ರೆ ಅದೇನಾದ್ರು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗ್ತಿದೆ ಅಂತಂದ್ರೆ ಅಲ್ಲಿಂದ ಕ್ಯಾರೆಕ್ಟರ್ ಚೇಂಜ್ ಆಯ್ತು ಮೀನ್ಸ್ ಅಲ್ಲಿ ಡೈರೆಕ್ಷನ್ ಚೇಂಜ್ ಆಗೋ ಚಾನ್ಸಸ್ ಇದೆ ಅಂತ ಅರ್ಥ. ಎಕ್ಸಾಂಪಲ್ ನೋಡೋದಾದ್ರೆ ಡೌನ್ ಟ್ರೆಂಡ್ ಬ್ರೇಕ್ಸ್ ಲೋವರ್ ಹೈಸ್. ಡೌನ್ ಟ್ರೆಂಡ್ ಆಗ್ತಾ ಇರುತ್ತೆ ಮಾರ್ಕೆಟ್. ಇವಾಗ ಸಿಂಪಲ್ ಎಕ್ಸಾಂಪಲ್ ನೋಡಿ, ಮಾರ್ಕೆಟ್ ಏನ್ ಮಾಡುತ್ತೆ, ಒಂದು ಡೌನ್ ಟ್ರೆಂಡ್ ಮಾಡ್ಕೊಂಡು ಬರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಈ ತರ ಮಾಡ್ಕೊಂಡ್ ಬಂದಿದೆ. ಇಲ್ಲಿ BOS ಆಗಿದೆ, BOS ಆಗಿದೆ, ಇಲ್ಲಿ BOS ಆಗಿದೆ. ಮಾರ್ಕೆಟ್ ಏನ್ ಮಾಡ್ಬೇಕು, ಬ್ರೇಕ್ಸ್ ಲೋವರ್ ಹೈ. ಇದೇನ್ ಹೇಳಿ, ಒಂದು ಲೋ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ. ಲೋವರ್ ಹೈನು ಸಿಕ್ಕಿದೆ, ಲೋವರ್ ಲೋನು ಸಿಕ್ಕಿದೆ. ಮಾರ್ಕೆಟ್ ನೆಕ್ಸ್ಟ್ ಬ್ರೇಕ್ ಮಾಡ್ತು ಯಾವ್ದನ್ನ, ಲೋವರ್ ಹೈನ. ಇಲ್ಲಿ ಕಾಣಿಸ್ತಿದ್ಯಾ, ಲೋವರ್ ಹೈನ ಬ್ರೇಕ್ ಮಾಡಿದಾಗ ಮಾತ್ರ ನಮಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ. ನೆಕ್ಸ್ಟ್ ಬರೋ ಪುಲ್ ಬ್ಯಾಕ್ ನ ನಾವು BOS ಅಂತಾನೆ ಕನ್ಸಿಡರ್ ಮಾಡೋದು. ಓಕೆನಾ, ಒಂದ್ಸಲ ಚೇಂಜ್ ಆಫ್ ಕ್ಯಾರೆಕ್ಟರ್ ಸಿಕ್ಕದ್ಮೇಲೆ ನೆಕ್ಸ್ಟ್ ಇದು ಕ್ಯಾರೆಕ್ಟರ್ ಕೆಳಗಡೆ ಚೇಂಜ್ ಆಗಿರೋ ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗೋದು. ಬಟ್ ಇಲ್ಲಿ ಚೇಂಜ್ ಆಗದೆ ಮೇಲಕ್ಕೆ ಹೋಗ್ತಿರೋದ್ರಿಂದ ಇದೆಲ್ಲ BOS ಆಗುತ್ತೆ. ಓಕೆನಾ, ಅರ್ಲಿ ರಿವರ್ಸಲ್ ಸೈನ್. ಇದು ನಮಗೆ ಏನ್ ತೋರಿಸುತ್ತೆ ಹೇಳಿ, ಇದೇನಾದ್ರು ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಂಗೆ ನಮಗೆ ಒಂದು BOS ಬಂದಂಗೆ ಗೊತ್ತಾಗುತ್ತೆ. ಓಕೆ, ಮಾರ್ಕೆಟ್ ಇನ್ನು ಅಪ್ ಟ್ರೆಂಡ್ ಹೋಗೋ ಚಾನ್ಸಸ್ ಇದೆ ಅಂತ ನಾವು ತಿಳ್ಕೊಂಡು ಅಲ್ವಾ. ಇದೆಲ್ಲ ಇನ್ ಡೀಟೇಲ್ ಆಗಿ ತಿಳ್ಕೊಬೇಕು ಅಂತಂದ್ರೆ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಎಲ್ಲ ಸಪ್ರೇಟ್ ಕಾನ್ಸೆಪ್ಟ್ ಇದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಹಾಗೆ ನಾವು ರೋಲ್ ರಿವರ್ಸಲ್ ಕಾನ್ಸೆಪ್ಟ್ ತಿಳ್ಕೊಂಡು, ರೋಲ್ ರಿವರ್ಸಲ್ ಏನಾಗುತ್ತೆ ಹೇಳಿ, ಓಲ್ಡ್ ರೆಸಿಸ್ಟೆನ್ಸ್ ನ್ಯೂ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ, ಹಾಗೆ ಓಲ್ಡ್ ಸಪೋರ್ಟ್ ನ್ಯೂ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಯಾವ ತರ, ಸಿಂಪಲ್ ಆಗಿ ನೋಡೋದಾದ್ರೆ ನೋಡಿ, ಈ ತರ ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಒಂದು ಸಪೋರ್ಟ್ ಇರುತ್ತೆ. ಮಾರ್ಕೆಟ್ ಏನ್ ಮಾಡುತ್ತೆ, ಮೇಲೋಗುತ್ತೆ ಕೆಳಗಡೆ ಬರುತ್ತೆ, ಮೇಲೋಗುತ್ತೆ ಕೆಳಗಡೆ ಬರುತ್ತೆ, ಇಲ್ಲಿ ಬ್ರೇಕ್ ಆಗುತ್ತೆ. ಸೊ ಬ್ರೇಕ್ ಆಗಿ ಮತ್ತೆ ರೀಟೆಸ್ಟ್ ಇಲ್ಲಿ ಬಂದು ಇಲ್ಲಿಂದ ಮೂವ್ ಆದ್ರೆ ಇದನ್ನೇ ನಾವು ಇವಾಗ ಇಷ್ಟೊತ್ತು ಇದು ರೆಸಿಸ್ಟೆನ್ಸ್ ಇದ್ದಿದ್ದು ಇವಾಗ ಇದು ಸಪೋರ್ಟ್ ಆಗಿ ಆಕ್ಟ್ ಆಗುತ್ತೆ. ಅದೇ ತರ ಮಾರ್ಕೆಟ್ ರೆಸಿಸ್ಟೆನ್ಸ್ ಅಲ್ಲಿ ಅಲ್ಲ, ಸಪೋರ್ಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಮೇಲೆ ಕೆಳಗಡೆ ಹೋಗಿ ಇಲ್ಲಿ ಕೆಳಗಡೆ ಬ್ರೇಕ್ ಆಗುತ್ತೆ ಅನ್ಕೊಳ್ಳಿ. ಬ್ರೇಕ್ ಆಗಿ ರೀಟೆಸ್ಟ್ ಬಂದು ಮತ್ತೆ ಕೆಳಗಡೆಗೆ ಹೋದ್ರೆ ಈ ಸಪೋರ್ಟ್ ಇದ್ದಿದ್ದೇನಾಗುತ್ತೆ, ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗುತ್ತೆ. ಅದನ್ನೇ ನಾವು ರೋಲ್ ರಿವರ್ಸಲ್ ಅಂತ ಕರೆಯೋದು. ಮೀನಿಂಗ್ ನೋಡೋದಾದ್ರೆ ಬ್ರೇಕ್ ಪ್ಲಸ್ ರೀಟೆಸ್ಟ್ ಆಪರ್ಚುನಿಟಿ. ಇಲ್ಲಿ ನಮಗೆ ರೀಟೆಸ್ಟ್ ಆಪರ್ಚುನಿಟಿ ಅನ್ನೋದು ಸಿಗುತ್ತೆ, ಅಲ್ಲಿಂದ ಒಂದು ಒಳ್ಳೆ ಟ್ರೇಡ್ ಅನ್ನೋದು ತಗೋಬಹುದು. ಅದು ನಮಗೆ 50-50 ಅಲ್ಲ, 80% ಆಫ್ ಚಾನ್ಸಸ್ TP ಹೊಡೆಯೋ ಚಾನ್ಸಸ್ ಇದೆ. ಓಕೆನಾ, ನೆಕ್ಸ್ಟ್ ನಾವು ನೋಡಿದ್ದು ಟ್ರೆಂಡ್ ಲೈನ್ ಅಂಡ್ ಚಾನಲ್ಸ್. ಮೀನ್ಸ್ ಟ್ರೆಂಡ್ ಲೈನ್ ಕಾನ್ಸೆಪ್ಟ್ ನ ನಾವು ತಿಳ್ಕೊಂಡು ಅಲ್ಲಿ ನಾವು ನೋಡೋದಾದ್ರೆ ಟ್ರೆಂಡ್ ಲೈನ್ ಶೋ ಡೈರೆಕ್ಷನ್. ನಮಗೆ ಟ್ರೆಂಡ್ ಲೈನ್ಸ್ ಏನ್ ತೋರಿಸುತ್ತೆ, ಯಾವ ಕಡೆ ಮೂವ್ಮೆಂಟ್ ಆಗ್ತಿದೆ ಅನ್ನೋದು ತೋರಿಸುತ್ತೆ. ಅದರಲ್ಲಿ ನಮಗೆ ಡೌನ್ ಟ್ರೆಂಡ್ ಲೈನ್ ಇದೆ, ಹಾಗೆ ಅಪ್ ಟ್ರೆಂಡ್ ಲೈನ್ ಇದೆ. ಅಪ್ ಟ್ರೆಂಡ್ ಲೈನ್ ಈ ತರ ಮೇಲಕ್ಕೆ ಇರುತ್ತೆ, ಹಾಗೆ ಡೌನ್ ಟ್ರೆಂಡ್ ಲೈನ್ ಈ ತರ ಕೆಳಗಡೆ ಇರುತ್ತೆ. ಚಾನಲ್ಸ್ ಶೋಸ್ ಟ್ರೇಡಿಂಗ್ ಝೋನ್ಸ್. ಚಾನಲ್ ಅಂತಂದ್ರೆ ಮಾರ್ಕೆಟ್ ಈ ತರ ಮೂವ್ ಆಗ್ತಿರತ್ತಲ್ವಾ, ಇದನ್ನೇ ನಾವು ಚಾನಲ್ ಅಂತ ಕರೆಯೋದು. ಓಕೆ, ಅಲ್ಲಿ ನಾನು ಏನ್ ಹೇಳಿದೆ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯಾವತ್ತು ಝೋನ್ ಆಗಿ ಮಾರ್ಕ್ ಮಾಡಬೇಕು, ಲೈನ್ಸ್ ಅಲ್ಲಿ ಮಾರ್ಕ್ ಮಾಡಬಾರ್ದು ಅಂತ ಹೇಳಿದೆ ಅಲ್ವಾ. ಆ ತರ ಮಾರ್ಕ್ ಮಾಡೋದನ್ನೇ ನಾವು ಚಾನಲ್ಸ್ ಅಂತ ಕರೆಯೋದು. ಹೆಲ್ಪ್ಸ್ ವಿಜುವಲೈಸ್ ಮಾರ್ಕೆಟ್ ಸ್ಟ್ರಕ್ಚರ್ ಬೆಟರ್. ಇದು ನಮಗೆ ಏನ್ ಮಾಡುತ್ತೆ ಅಂತಂದ್ರೆ ವಿಜುವಲೈ ನಮಗೆ ಹೆಲ್ಪ್ ಮಾಡುತ್ತೆ. ಮೀನ್ಸ್ ನಮಗೆ ಕಣ್ಣಿಗೆ ನೋಡಕ್ಕೆ ಮಾರ್ಕೆಟ್ ಏನಾಗ್ತಿದೆ ಅನ್ನೋದು ತಿಳಿಸುತ್ತೆ ಅಲ್ವಾ. ಟ್ರೆಂಡ್ ಲೈನ್ ಅನ್ನೋದು ತುಂಬಾ ಈಸಿ ಕಾನ್ಸೆಪ್ಟು, ಅದನ್ನ ಕನ್ಫ್ಯೂಷನ್ ಏನ್ ಮಾಡ್ಕೋಬೇಡಿ. ಅಪ್ ಟ್ರೆಂಡ್ ಆಗಿದ್ರೆ ಯಾವತ್ತು ಹೈಯರ್ ಲೋಸ್ ಗಳಲ್ಲಿ ನೀವು ಪಾಯಿಂಟ್ ನ ಟಚ್ ಮಾಡ್ಬೇಕಾಗುತ್ತೆ. ಅದೇ ಡೌನ್ ಟ್ರೆಂಡ್ ಅಲ್ಲಿ ಆಗಿದ್ರೆ ಲೋವರ್ ಹೈಸ್ ಅಲ್ಲಿ ಪಾಯಿಂಟ್ ನ ಟಚ್ ಮಾಡ್ಬೇಕಾಗುತ್ತೆ. ಅದೇ ಸೈಡ್ ವೇಸ್ ಅಲ್ಲಾದ್ರೆ ಬರೀ ಹೈನ ಟಚ್ ಮಾಡಿಸ್ಬೇಕಾಗುತ್ತೆ. ಹಾಗೆ ಸೈಡ್ ವೇಸ್ ಕೆಳಗಡೆ ಸಪೋರ್ಟ್ ನೋಡೋದಾದ್ರೆ ಡೌನ್ ಸೈಡ್ ಲೋಸ್ ಗಳನ್ನ ಪಾಯಿಂಟ್ ಗಳನ್ನ ನೀವು ಟಚ್ ಮಾಡಿ ಝೋನ್ ನ ಬರಿಬೇಕಾಗುತ್ತೆ. ಓಕೆನಾ, ನೆಕ್ಸ್ಟ್ ನೋಡೋದಾದ್ರೆ ಲಿಕ್ವಿಡಿಟಿ ಕಾನ್ಸೆಪ್ಟ್ ಡೀಟೇಲ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿರೋದ್ರಿಂದ ನಾನು ಈ ಮಾರ್ಕೆಟ್ ರೀಕ್ಯಾಪ್ ಮಾಡ್ತಿರೋದು, ಏನೇನ್ ಕಲಿಸ್ತೆ ಅನ್ನೋದು ಗೊತ್ತಾಗಕ್ಕೋಸ್ಕರ. ಓಕೆನಾ, ಇಲ್ಲಿ ನಾವು ಏನೇನ್ ತಿಳ್ಕೊಂಡು, ಲಿಕ್ವಿಡಿಟಿ ಎಕ್ಸಿಸ್ಟೆಡ್, ಎಲ್ಲೆಲ್ಲಿ ಲಿಕ್ವಿಡಿಟಿ ಇರುತ್ತೆ ಅಂತ ಹೇಳಿದೆ. ಈಕ್ವಲ್ ಹೈಸ್ ಅಲ್ಲಿ ಇರುತ್ತೆ, ಈಕ್ವಲ್ ಲೋಸ್ ಅಲ್ಲಿ ಇರುತ್ತೆ, ಹಾಗೆ ಸೆಷನ್ಸ್ ಹೈಸ್ ಅಂಡ್ ಲೋಸ್ ಅಲ್ಲಿ ಇರುತ್ತೆ, ಹಾಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲ್ಲೂ ನಮಗೆ ಲಿಕ್ವಿಡಿಟಿ ಅನ್ನೋದು ಇರುತ್ತೆ ಅಲ್ವಾ. ಮಾರ್ಕೆಟ್ ಮೂವ್ ಆಗದೆ ಏನರಿಂದ, ಲಿಕ್ವಿಡಿಟಿ. ಮಾರ್ಕೆಟ್ ಆಫ್ಟನ್ ಸ್ವೀಪ್ಸ್ ಲಿಕ್ವಿಡಿಟಿ ಬಿಫೋರ್ ಮೂವಿಂಗ್. ಮಾರ್ಕೆಟ್ ರಿಯಲ್ ಮೂವ್ ಕೊಡೋಕ್ಕಿಂತ ಯಾವತ್ತು ಏನಾಗುತ್ತೆ, ಲಿಕ್ವಿಡಿಟಿ ಸ್ವೀಪ್ ಮಾಡಿ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ ನಮಗೆ ಅರ್ಥ ಆಯ್ತು. ನೆಕ್ಸ್ಟ್ ಫೇಕ್ ಬ್ರೇಕ್ಔಟ್ಸ್ ಏನಂತಾನು ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದೆ, ನೀವು ನೋಡಿರ್ಬೋದು. ಏನ್ ಹೇಳಿ, ನಾಟ್ ಎವ್ರಿ ಬ್ರೇಕ್ಔಟ್ ಇಸ್ ರಿಯಲ್. ಇಲ್ಲಿ ಎಲ್ಲಾ ಬ್ರೇಕ್ಔಟ್ ರಿಯಲ್ ಆಗಿರಲ್ಲ ಅಂತ ಗೊತ್ತಾಯ್ತು. ಹಾಗೆ ಫೇಕ್ ಬ್ರೇಕ್ಔಟ್ ಟ್ರ್ಯಾಪ್ಸ್ ಟ್ರೇಡರ್ಸ್.
ಫೇಕ್ ಬ್ರೇಕ್ಔಟ್ ಏನ್ ಮಾಡ್ತಾರೆ, ರಿಟೇಲ್ ಟ್ರೇಡರ್ಸ್ ನ ಟ್ರ್ಯಾಪ್ ಮಾಡ್ತಾರೆ, ಆಮೇಲೆ ಒಂದು ಬಿಗ್ ಮೂವ್ ಅನ್ನೋದು ಕೊಡ್ತಾರೆ. ಹಾಗೆ ರಿಯಲ್ ಬ್ರೇಕ್ಔಟ್ ಶೋಸ್ ಕಂಟಿನ್ಯೂಷನ್. ರಿಯಲ್ ಬ್ರೇಕ್ಔಟ್ ಏನ್ ಮಾಡುತ್ತೆ, ಆ ತರ ಏನಾದ್ರು ಬ್ರೇಕ್ ಆದ್ರೆ ಕಂಟಿನ್ಯೂಷನ್ ಆಗೋ ಚಾನ್ಸಸ್ ಇದೆ. ಮೀನ್ಸ್ ಅದೇನಾದ್ರು ಅಪ್ ಟ್ರೆಂಡಿಗೆ ಬ್ರೇಕ್ಔಟ್ ಆದ್ರೆ ಅಪ್ ಟ್ರೆಂಡ್ ಹೋಗೋ ಚಾನ್ಸಸ್ ಇದೆ. ಅದೇ ಡೌನ್ ಟ್ರೆಂಡಿಗೆ ಬ್ರೇಕ್ಔಟ್ ಆದ್ರೆ ಡೌನ್ ಸೈಡ್ ಹೋಗೋ ಚಾನ್ಸಸ್ ಇದೆ ಅಲ್ವಾ. ಕಂಪ್ಲೀಟ್ ಮಾರ್ಕೆಟ್ ಸ್ಟ್ರಕ್ಚರ್ ಫ್ಲೋ, ಇದ್ರದ್ದು ನಾವು ಫ್ಲೋ ನೋಡೋದಾದ್ರೆ ಕಾನ್ಸೆಪ್ಟ್ ಮತ್ತೆ ಅದರದ್ದು ಪರ್ಪಸ್ ತಿಳ್ಕೊಳ್ಳಿ. ಹೈಯರ್ ಹೈ ಮತ್ತೆ ಹೈಯರ್ ಲೋ ಇದ್ರೆ ಅದನ್ನ ನಾವು ಅಪ್ ಟ್ರೆಂಡ್ ಅಂತ ಕರಿತೀವಿ. ಹಾಗೆ ಲೋವರ್ ಲೋ ಲೋವರ್ ಹೈ ಇದ್ರೆ ಅದನ್ನ ನಾವು ಡೌನ್ ಟ್ರೆಂಡ್ ಅಂತ ಕರಿತೀವಿ. BOS ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಕಂಟಿನ್ಯೂಷನ್, ಟ್ರೆಂಡ್ ಕಂಟಿನ್ಯೂಷನ್ ಯೂಸ್ ಮಾಡ್ತೀವಿ. ಅದೇ ಚೋಚ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಹೇಳಿ, ರಿವರ್ಸಲ್ ಯೂಸ್ ಮಾಡ್ತೀವಿ. ಹಾಗೆ ಲಿಕ್ವಿಡಿಟಿ ಅಂದ್ರೆ ಏನ್ ಹೇಳಿ, ಮಾರ್ಕೆಟ್ಗೆ ಫ್ಯೂಯಲ್. ಆ ಫ್ಯೂಯಲ್ ಇರೋದ್ರಿಂದನೇ ಮಾರ್ಕೆಟ್ ಮೂವ್ ಆಗ್ತಿರೋದು ಅಂತ ಗೊತ್ತಾಯ್ತು. ಹಾಗೆ ಫೇಕ್ ಬ್ರೇಕ್ಔಟ್. ಫೇಕ್ ಬ್ರೇಕ್ಔಟ್ಸ್ ಅಂತಂದ್ರೆ ಏನ್ ಹೇಳಿ, ಅದು ಟ್ರ್ಯಾಪ್. ರಿಟೇಲ್ ಟ್ರೇಡರ್ಸ್ ನ ಟ್ರ್ಯಾಪ್ ಮಾಡೋದನ್ನ ನಾವು ಫೇಕ್ ಬ್ರೇಕ್ಔಟ್ ಅಂತ ಕರಿತೀವಿ. ಹಾಗೆ ರೋಲ್ ರಿವರ್ಸಲ್. ರೋಲ್ ರಿವರ್ಸಲ್ ಅಂತಂದ್ರೆ ಏನ್ ಹೇಳಿ, ಅಲ್ಲಿ ನಾವು ರೀಟೆಸ್ಟ್ ಸೆಟಪ್ ಗಳನ್ನ ನೋಡಿ ಎಂಟ್ರಿ ತಗೊಳ್ಳೋದಂದ್ರೆ ನಮಗೆ ಅದು ಅಕ್ಯುರೇಸಿಯಿಂದ TP ಹೊಡೆಯೋ ಚಾನ್ಸಸ್ ಇದೆ ಅಂತ ಗೊತ್ತಾಯ್ತು. ಇಲ್ಲಿ ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸ್ ನೋಡೋದಾರೆ, ಇಗ್ನೋರಿಂಗ್ ಮಾರ್ಕೆಟ್ ಸ್ಟ್ರಕ್ಚರ್. ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನೋದನ್ನ ಇಗ್ನೋರ್ ಮಾಡ್ತಾರೆ. ಟ್ರೇಡಿಂಗ್ ರ್ಯಾಂಡಮ್ಲಿ, ಎಲ್ಲೆಲ್ಲೋ ಹೋಗಿ ಟ್ರೇಡ್ ನ ತಗೊಳ್ಳೋದು. ಹಾಗೆ ಎಂಟರಿಂಗ್ ವಿತೌಟ್ ಕನ್ಫರ್ಮೇಶನ್. ಯಾವುದೇ ಟ್ರೇಡ್ ತಗೋಬೇಕಾದ್ರೂ ನೀವು ಒಂದು ಕನ್ಫರ್ಮೇಶನ್ಸ್ ತಗೊಂಡು ಎಂಟ್ರಿ ಆಗ್ಬೇಕಾಗುತ್ತೆ. ಜೊತೆಗೆ ಟ್ರೇಡಿಂಗ್ ಅಗೇನೆಸ್ಟ್ ಟ್ರೆಂಡ್ ನೀವು ಐಡೆಂಟಿಫೈ ಮಾಡೋದೆ, ಮಾರ್ಕೆಟ್ ಸ್ಟ್ರಕ್ಚರ್ ಏನೋ ಬರೆಯೋದೆ, ನೀವು ಡೈರೆಕ್ಟ್ ಟ್ರೇಡ್ ಮಾಡ್ತೀರಾ ಅಂತಂದ್ರೆ ನೀವು ಏನ್ ಮಾಡ್ತೀರಾ, ಅಲ್ಲಿ ಲಾಸಸ್ ಅನ್ನೋದನ್ನ ಫೇಸ್ ಮಾಡ್ತೀರಾ. ಯಾಕಂದ್ರೆ ನೀವು ಟ್ರೆಂಡ್ ಅಗೇನೆಸ್ಟ್ ಆಗಿ ಟ್ರೇಡ್ ಮಾಡೋದ್ರಿಂದ. ಓಕೆನಾ, ಟ್ರೆಂಡ್ ಯಾವತ್ತೂ ಐಡೆಂಟಿಫೈ ಮಾಡ್ಕೋಬೇಕು. ನೆಕ್ಸ್ಟ್ ಪ್ರೋ ಟಿಪ್ಸ್ ನೋಡೋದಾರೆ, ಸ್ಟಾರ್ಟ್ ಅನಾಲಿಸಿಸ್ ಫ್ರಮ್ ಹೈಯರ್ ಟೈಮ್ ಫ್ರೇಮ್ಸ್. ಯಾವತ್ತು ಅನಾಲಿಸಿಸ್ ನ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಮಾಡಿ. ಫಾಲೋ ಸ್ಟ್ರಕ್ಚರ್ ಫಸ್ಟ್ ನಾವು ಒಂದು ಸ್ಟ್ರಕ್ಚರ್ ನ ಫಾಲೋ ಮಾಡ್ಬೇಕಾಗುತ್ತೆ. ಹಾಗೆ ಕಂಬೈನ್ ಕಾನ್ಸೆಪ್ಟ್ಸ್ ಟುಗೆದರ್. ಎಲ್ಲ ಕಾನ್ಸೆಪ್ಟ್ ನೀವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಏನೇನ್ ಆಗಿದೆ ಮಾರ್ಕೆಟ್ ಅಲ್ಲಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಅದು ಗೊತ್ತಾದಾಗ ಮಾತ್ರ ನೀವು ಒಂದು ಪ್ರಾಪರ್ ಎಂಟ್ರಿಗಳನ್ನ ತಗೊಳಕ್ಕಾಗೋದು. ನೀವು ಇಲ್ಲಿ ಯಾವುದೇ ತರ ಎಲ್ಲ ಕಾನ್ಸೆಪ್ಟ್ ಮಿಕ್ಸ್ಅಪ್ ಮಾಡ್ಕೋಬೇಡಿ. ಒಂದೊಂದು ಚಾರ್ಟ್ ಅಲ್ಲಿ ಒಂದೊಂದು ಕಾನ್ಸೆಪ್ಟ್. ಫಾರ್ ಎಕ್ಸಾಂಪಲ್, ಇವಾಗ EURUSD ಒನಿಡಾದಲ್ಲಿದೆ, forex.com ಇದೆ, ಪೆಪ್ಪರ್ ಸ್ಟೋನ್ ಇದೆ, ಹಾಗೆ ಸ್ಯಾನೋ ಎಕ್ಸ್ ಅಂತ ಏನೋ ಒಂದಿದೆ. ಓಕೆ, ಸೊ ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೋಕರ್ಸ್ ಪ್ರೊವೈಡ್ ಮಾಡ್ತಾರೆ ಚಾರ್ಟ್ ನ. ನೀವೇನ್ ಮಾಡಿ, forex.com ಅಲ್ಲಿ BOS ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾರ್ಕ್ ಮಾಡಿ, ಲಿಕ್ವಿಡಿಟಿ ಸೆಲ್ ಅಲ್ಲಿ ಇರುತ್ತೆ ಅಂತ ಮಾರ್ಕ್ ಮಾಡಿ ಒಂದ್ ಚಾರ್ಟ್ ಅಲ್ಲಿ. ಇನ್ನೊಂದ್ ಚಾರ್ಟ್ ಅಲ್ಲಿ ಏನ್ ಮಾಡಿ ಅಂತಂದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಐಡೆಂಟಿಫೈ ಮಾಡಿ, ಹಾಗೆ ರೋಲ್ ರಿವರ್ಸಲ್ ನ ಐಡೆಂಟಿಫೈ ಮಾಡಿ. ಜೊತೆಗೆ ನಿಮಗೆ ಇನ್ಯಾವ ಕಾನ್ಸೆಪ್ಟ್, ಬ್ರೇಕ್ಔಟ್, ಫೇಕ್ ಔಟ್ ಹೇಳಿದೆ. ಓಕೆನಾ, ಸೊ ಈ ಫೇಕ್ ಔಟ್ಸ್ ಗಳು ಎಲ್ಲೆಲ್ಲಾಗಿದೆ ಅಂತ ಐಡೆಂಟಿಫೈ ಮಾಡಿ. ಓಕೆ, ಅದು ಇವತ್ತಿಂದ ಆ ತರ ಮಾಡಕ್ ಹೋಗಿ. ಯಾಕಂದ್ರೆ ಎಲ್ಲ ಒಂದೇ ಚಾರ್ಟ್ ಅಲ್ಲಿ ಕಂಬೈನ್ ಮಾಡ್ಕೊಂಡ್ರೆ ನೀವು ಬಿಗಿನರ್ಸ್ ಆಗಿರೋದ್ರಿಂದ ಕನ್ಫ್ಯೂಷನ್ ಅನ್ನೋದಾಗುತ್ತೆ. ಓಕೆ, ಮುಂದಕ್ಕೆ 100 ಡೇಸ್ ಸೀರೀಸ್ ಮುಗಿದ್ಮೇಲೆ ನಂದೇ ಆದ ಒಂದು ಸ್ಟ್ರಾಟಜಿನ ಕೊಡ್ತೀನಿ. ಅದು ಕಂಪ್ಲೀಟ್ಲಿ ಅಡ್ವಾನ್ಸ್ SMC ಆಗಿರುತ್ತೆ. ಸೊ ಆ ಸ್ಟ್ರಾಟಜಿ ಸಿಕ್ಬೇಕಾದ್ರೆ ಅದಕ್ಕೆಲ್ಲ ಫೌಂಡೇಶನ್ ಇದು. ಓಕೆ, ಇದು ಗೊತ್ತಿಲ್ಲ ಅಂತಂದ್ರೆ ಅದು ವರ್ಕ್ ಮಾಡಕ್ ಆಗಲ್ಲ. ಸೊ ಆ ಸ್ಟ್ರಾಟಜಿ ಕೊಡೋ ಟೈಮಲ್ಲಿ ನಿಮಗೆ ಅವಾಗ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಓಕೆ, ಮಾರ್ಕೆಟ್ ಹಿಂಗ್ ವರ್ಕ್ ಆಗ್ತಿದೆ, ಇಲ್ಲಿಗೆ ಬಂದ್ರೆ ನಾವು ಟ್ರೇಡ್ ಪ್ಲೇಸ್ ಮಾಡ್ಬೋದು, ಯಾಕೆ ಇಲ್ಲಿಗೆ ಬಂದ್ರೇನೆ ತಗೋತೀವಿ ಅನ್ನೋದೆಲ್ಲ ಇನ್ ಡೀಟೇಲ್ ಆಗಿ ನಿಮಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ನಿಮಗೆ ಏನೋ ಮಾಡಿ ಕಲಿಸ್ಬೇಕು ಅಂತ ಬಂದಿರೋದಲ್ಲ. ನೀವು ಆದ್ರೆ ಪ್ರಾಪರ್ ಟ್ರೇಡರೇ ಆಗ್ಬೇಕು. ಓಕೆ, ಸೊ ಆ ಟ್ರೇಡರೇ ಆಗ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಮತ್ತೆ ನೀವು ಯಾವುದೇ ತರ ಮೋಸನೂ ಹೋಗ್ಬಾರ್ದು. ನಾಳೆ ದಿನ ಯಾರಾದ್ರೂ ನಿಮ್ನ ಕೋರ್ಸ್ ತಗೊಳ್ಳಿ ಅಥವಾ ಇನ್ನೊಂದೇನೋ ಮಾಡಿ ಅಂತಂದ್ರೆ ಅವ್ರು ಏನೇನ್ ಪ್ರೊವೈಡ್ ಮಾಡ್ತಾರೆ ಅನ್ನೋದು ನೀವು ಯೋಚನೆ ಮಾಡ್ಬೇಕಾಗುತ್ತೆ. ಓಕೆನಾ, ಈ ಬೇಸಿಕ್ ಎಲ್ಲ ಯೂಟ್ಯೂಬ್ ಅಲ್ಲೇ ಸಿಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಎಲ್ಲಿ ಸಿಕ್ಕಿದೆ, ಕನ್ನಡದಲ್ಲಿ ಎಲ್ಲೂ ಇಲ್ಲ. ಓಕೆನಾ, ಹೇಳಿದ್ರು ಇಷ್ಟು ಡೀಟೇಲ್ ಆಗಿ ಯಾರು ಹೇಳಿಲ್ಲ. ಅದ್ ನಿಮ್ಗೆ ಏನಾರು 100% ಅನ್ಸಿದ್ರೆ ಇವಾಗ್ಲೇ ವಿಡಿಯೋನ ಪಾಸ್ ಮಾಡಿ ನಿಮ್ಮ ಆನೆಸ್ಟ್ ರಿವ್ಯೂಗಳನ್ನ ಇದ್ರ ಕೆಳಗಡೆ ಹಾಕ್ತಾ ಹೋಗಿ. ಓಕೆನಾ, ಇದು ನಮಗೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ಒಂದು ರಿವ್ಯೂ ಇಂದ ಇದು 4 ಜನಕ್ಕೆ ಗೊತ್ತಾಗುತ್ತೆ. ಸೊ ನಾಳೆನು ಎಲ್ಲರೂ ಇದನ್ನ ನೀಟಾಗಿ ಕಲಿಯಕ್ ಸ್ಟಾರ್ಟ್ ಮಾಡ್ತಾರೆ. ಕೋರ್ಸ್ ನೀವು ತಗೊಳ್ಳೋದು ತಪ್ಪು ಅಂತಲ್ಲ, ಕೋರ್ಸ್ ಅಲ್ಲಿ ಏನ್ ಪ್ರೊವೈಡ್ ಮಾಡ್ತಾರೆ ಅನ್ನೋದು ತಿಳ್ಕೊಂಡು ತಗೊಳ್ಳಿ. ಓಕೆ, ಇವಾಗ ಇಷ್ಟೆಲ್ಲ ಬೇಸಿಕ್ಸ್ ಗೊತ್ತಾದ್ರೆ ನಿಮ್ದೇ ಸ್ಟ್ರಾಟಜಿ ನೀವೇ ಓನ್ ಆಗಿ ಬಿಲ್ಡ್ ಮಾಡ್ಬೋದು. ಇಲ್ಲ, ಯಾರೋ ಒಬ್ಬ ಮಾಡಿದಾನೆ. ಫಾರ್ ಎಕ್ಸಾಂಪಲ್, ಇವಾಗ ತುಂಬಾ ಜನ ಟ್ರೇಡರ್ಸ್ ಇದ್ದಾರೆ. ಯಾರಾದ್ರೂ ಒಬ್ರು ಒಳ್ಳೆ ಸ್ಟ್ರಾಟಜಿ ಮಾಡಿ ಒಳ್ಳೆ ರಿಸಲ್ಟ್ ಇದೆ, ಇಷ್ಟು ವರ್ಷದಲ್ಲಿ ಇಷ್ಟು ರಿಸಲ್ಟ್ ಕೊಡ್ತದೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅವಾಗ ನೀವು ಬೇಕಾದ್ರೆ ಆ ಸ್ಟ್ರಾಟಜಿಗೆ ಪೇ ಮಾಡ್ಬೋದು. ಬಿಕಾಸ್ ಏನಕ್ಕೆ ಅಂತಂದ್ರೆ ಅವರು ಅದಕ್ಕೆ 2-3 ವರ್ಷ ಕೂತು ಆ ಸ್ಟ್ರಾಟಜಿನ ಬಿಲ್ಡ್ ಮಾಡಿರ್ತಾರೆ, ಅದಕ್ಕೆ ಬ್ಯಾಕ್ ಟೆಸ್ಟ್ ಅನ್ನೋದು ಮಾಡಿರ್ತಾರೆ, ಅದಕ್ಕೆ ರಿಸಲ್ಟ್ ಅನ್ನೋದು ನೋಡಿರ್ತಾರೆ, ಯಾವ್ಯಾವ ಟೈಮಲ್ಲಿ ಏನೇನ್ ಆಗಿರೋದು ಅಂತ ನೋಡಿರುತ್ತೆ. ಆವಾಗ ಬೇಕಾದ್ರೆ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು. ಅದ್ ಬಿಟ್ಬಿಟ್ಟು 10 ದಿನದಲ್ಲಿ ಟ್ರೇಡಿಂಗ್ ಕಲಿಸ್ತೀನಿ, 20 ದಿನದಲ್ಲಿ ಟ್ರೇಡಿಂಗ್ ಕಲಿಸ್ತೀನಿ ಅಂತ ಬಂದವ್ರ ಹತ್ರ ಹೋಗಿ ಮೋಸ ಹೋಗ್ಬೇಡಿ. ಓಕೆನಾ, ನೆಕ್ಸ್ಟ್ ಕಂಬೈನ್ ಕಾನ್ಸೆಪ್ಟ್ಸ್ ಟುಗೆದರ್. ಕಂಬೈನ್ ಮಾಡಬೇಡಿ. ವೇಟ್ ಫಾರ್ ಕನ್ಫರ್ಮೇಶನ್ಸ್. ಯಾವುದೇ ಟ್ರೇಡ್ ತಗೊಳಕ್ಕಿಂತ ಮುಂಚೆ ನೀವು
ಒಂದು ಕನ್ಫರ್ಮೇಷನ್ ತಗೊಂಡು ಕನ್ಫರ್ಮೇಷನ್ಸ್ ಹೇಗೆ ತಗೋಬೇಕು ಅಂತ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಓಕೆನಾ? ಅದನ್ನ ತಗೊಂಡು ನೀವು ಟ್ರೇಡ್‌ನ ಪ್ಲೇಸ್ ಮಾಡಬೇಕಾಗುತ್ತೆ. ಗೋಲ್ಡನ್ ರೂಲ್ ನೋಡೋದಾದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಟೆಲ್ಸ್ ದಿ ಸ್ಟೋರಿ ಆಫ್ ಪ್ರೈಸ್. ಮಾರ್ಕೆಟ್ ಸ್ಟ್ರಕ್ಚರ್ ನಿಮಗೆ ಗೊತ್ತಾದಾಗಿಂದ ನಿಮಗೆ ಏನಾಯ್ತು ಹೇಳಿ? ಚಾರ್ಟ್‌ನ ಈಸಿಯಾಗಿ ಅನಲೈಸ್ ಮಾಡಕ್ ಗೊತ್ತಾಯ್ತು. ನೆಕ್ಸ್ಟ್ ಯಾವ ಕಡೆ ಹೋಗ್ಬೋದು ಅನ್ನೋದನ್ನು ನಾವು ಒಂದು 50-50 ಆದ್ರೂ ಅನಲೈಸ್ ಮಾಡಕ್ ಗೊತ್ತಾಗ್ತಿದೆಯಲ್ವಾ? ಸುಮ್ನೆ ಖಾಲಿ ಚಾರ್ಟ್ ನೋಡೋದಿಕ್ಕೂ, ಇವಾಗ ಇಷ್ಟೆಲ್ಲ ಕಾನ್ಸೆಪ್ಟ್ ತಿಳ್ಕೊಂಡ್ಮೇಲೆ ಚಾರ್ಟ್ ನೋಡೋದಿಕ್ಕೂ ನಿಮಗೆ ಫೀಲ್ ಹೇಗಿದೆ ಹೇಳಿ? ಇವಾಗ ನಿಮಗೆ ಅರ್ಥ ಆಗ್ತಿದೆಯಲ್ವಾ? ಮಾರ್ಕೆಟ್ ಡೈರೆಕ್ಷನ್ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೋದು. ಲಿಕ್ವಿಡಿಟಿ ಕಾನ್ಸೆಪ್ಟ್ ಒಂದು ಗೊತ್ತಾದ್ರೇನೆ ಮಾರ್ಕೆಟ್ ಹೆಂಗ್ ಮೂವ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆ. ನೆಕ್ಸ್ಟ್ ನೋಡೋದಾದ್ರೆ ಇವತ್ತು ಫೈನಲ್ ಅಂಡರ್‌ಸ್ಟ್ಯಾಂಡಿಂಗು ಇವತ್ತು ಏನೇನು ಅಂತಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಇಸ್ ಎ ಫೌಂಡೇಶನ್ ಆಫ್ ಟ್ರೇಡಿಂಗ್ ಅಂತ ಗೊತ್ತಾಯ್ತು. ಹಾಗೆ ಇಟ್ ಹೆಲ್ಪ್ಸ್ ಅಂಡರ್‌ಸ್ಟ್ಯಾಂಡ್ ಟ್ರೆಂಡ್, ರಿವರ್ಸಲ್ ಅಂಡ್ ಲಿಕ್ವಿಡಿಟಿ. ಇದು ಏನೇನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನು ನಮಗೆ ಗೊತ್ತಾಯ್ತು. ಏನಕ್ಕೆಲ್ಲ ಹೇಳಿ? ಟ್ರೆಂಡ್ ಐಡೆಂಟಿಫೈ ಮಾಡಕ್ಕೆ, ಹಾಗೆ ರಿವರ್ಸಲ್ಸ್‌ಗಳು ಯಾವ್ಯಾವ್ದು ಆಗುತ್ತೆ ಅಂತ ಗೊತ್ತಾಗಕ್ಕೆ, ಹಾಗೆ ಲಿಕ್ವಿಡಿಟೀಸ್ ಎಲ್ಲೆಲ್ಲಿ ಇರುತ್ತೆ ಅನ್ನೋದಕ್ಕೆ ನಮಗೆ ಗೊತ್ತಾಯ್ತು. ನೆಕ್ಸ್ಟ್ ಮಾಸ್ಟರಿಂಗ್ ಸ್ಟ್ರಕ್ಚರ್ ಇಂಪ್ರೂವ್ಸ್ ಡಿಸಿಷನ್ ಮೇಕಿಂಗ್. ನೀವು ಸ್ಟ್ರಕ್ಚರ್‌ನ ಕರೆಕ್ಟಾಗಿ ಮಾರ್ಕ್ ಮಾಡೋದನ್ನ ಕಲ್ತ್ಕೊಂಡ್ರೆ ನಿಮಗೊಂದು ಒಳ್ಳೆ ಡಿಸಿಷನ್ ಮೇಕ್ ಮಾಡ್ಬೋದು. ಯಾಕೆ ಹೇಳಿ? ನಿಮಗೆ ಒಳ್ಳೆ ಟ್ರೇಡ್ಸ್ ಹೇಗೆ ಅನಲೈಸ್ ಮಾಡಿ ತೆಗಿಬೋದು ಅಂತ ಅನ್ನೋದು ಇಷ್ಟೆಲ್ಲ ಕಾನ್ಸೆಪ್ಟ್ ಕಲ್ತಂಗೆ ನಿಮಗೆ ಗೊತ್ತಿರುತ್ತೆ. ಓಕೆನಾ? ಮತ್ತೆ ಇಷ್ಟೆಲ್ಲ ಗೊತ್ತಾಯ್ತಲ್ಲ ಬ್ರೋ, ಮತ್ತೆ ಏನಕ್ಕೆ 100 ಡೇಸ್ ನಾನು ವಿಡಿಯೋ ನೋಡ್ಬೇಕು ಅಂತಂದ್ರೆ, ಇದಲ್ಲದೆ ಇನ್ನೂ ಇದೆ. ಓಕೆ. ಇದೆಲ್ಲ ಜಸ್ಟ್ ಕಾನ್ಸೆಪ್ಟ್ಸ್ ಅಷ್ಟೇ. ನೆಕ್ಸ್ಟ್ ಅದಾದ್ಮೇಲೆ ನಿಮ್ಮ ಸೈಕಾಲಜಿ ಆಗಿರ್ಬೋದು, ನ್ಯೂಸ್ ಇವೆಂಟ್ಸ್‌ಗಳಾಗಿರ್ಬೋದು, ಬರೀ ಟ್ರೇಡಿಂಗ್ ಗೊತ್ತಾಗಿದ ತಕ್ಷಣ ನೀವು ಡೈರೆಕ್ಟ್ ಟ್ರೇಡಿಂಗಿಗೆ ಹೋಗಕ್ಕಾಗಲ್ಲ. ನ್ಯೂಸಸ್‌ಗಳು ಯಾವ್ಯಾವ್ದು, ಹೆಂಗೆಂಗೆ ನೀವು ರೋಡ್ ಮ್ಯಾಪ್ ಒಂದ್ಸಲ ತೆಗೆದು ನೋಡಿ. ಓಕೆ. ಟ್ರೇಡ್‌ನ ಯಾವ ತರ ತಗೋಬೇಕು, ಎಲ್ಲಿ ಪ್ಲೇಸ್ ಮಾಡಬೇಕು, ಪ್ರತಿಯೊಂದು ಗೊತ್ತಾಗುತ್ತೆ. ಮತ್ತೆ ಅನಲೈಸ್ ಯಾವ ಟೈಮ್ ಫ್ರೇಮಲ್ಲಿ ಮಾಡೋದು ಅಂತ ತುಂಬಾ ಜನ ಕ್ವೆಶ್ಚನ್ ಹಾಕಿದ್ರು. ನೀವು ಯಾವ ಟೈಮ್ ಫ್ರೇಮಲ್ಲಾದ್ರೂ ಅನಲೈಸ್ ಮಾಡಿ. 1 ಅವರಾ, 4 ಅವರಾ, ಡೇನಾ ಅದು ಮ್ಯಾಟ್ರೇ ಅಲ್ಲ. ಓಕೆ. ಇದು ಜಸ್ಟ್ ನಿಮ್ದು ಬಿಗಿನಿಂಗ್ ಸ್ಟೇಜು. ನೀವು ಯಾವ ಟೈಮ್ ಫ್ರೇಮ್ ಬೇಕಾದ್ರೂ ತಗೊಳ್ಳಿ. 1 ಮಿನಿಟ್ ಬಿಟ್ಟು, 5 ಮಿನಿಟ್ಸ್ ಬಿಟ್ಟು, 15 ಮಿನಿಟ್ಸ್ ಇಂದ ಮೇಲೆ ಯಾವ ಟೈಮ್ ಫ್ರೇಮ್ ಆದ್ರೂ ತಗೊಂಡು ಅನಾಲಿಸಿಸ್ ಮಾಡಿ. ಓಕೆ. ಇದು ಯಾವ ತರ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಿ ಟ್ರೇಡ್ ತಗೋಬಹುದು, ಹಾಗೆ ನನ್ನ ಸ್ಟ್ರಾಟಜಿಲಿ ಏನೇನ್ ಮಾಡಬೇಕು ಅನ್ನೋದೆಲ್ಲ ನಿಮಗೆ ಮುಂದಕ್ಕೆ ಗೊತ್ತಾಗುತ್ತೆ. ಇವಾಗ ನೀವು ಕಾನ್ಸೆಪ್ಟ್‌ಗಳು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಇಫ್ ಯು ಅಂಡರ್‌ಸ್ಟ್ಯಾಂಡ್ ಮಾರ್ಕೆಟ್ ಸ್ಟ್ರಕ್ಚರ್, ಚಾರ್ಟ್ ಬಿಕಮ್ಸ್ ಮಚ್ ಈಸಿಯರ್. ಅಂದ್ರೆ ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರ್ ಏನಾದ್ರು ಪ್ರಾಪರ್ ಆಗಿ ಗೊತ್ತಾಗಕ್ಕೆ ಸ್ಟಾರ್ಟ್ ಆದ್ರೆ ನಿಮಗೆ ಚಾರ್ಟ್ ನೋಡೋದು ತುಂಬಾ ಈಸಿ ಆಗುತ್ತೆ. ಅದು ಇವಾಗ ನಿಮಗೆ ಫೀಲ್ ಆಗ್ತಿದೆ ತಾನೆ? ಮಾರ್ಕೆಟ್‌ನ ಮೊದ್ಲು ಹೇಗ್ ನೋಡ್ತಿದ್ರಿ, ಇವಾಗ ಹೇಗ್ ನೋಡ್ತಿದ್ದೀರಾ? ನಿಮಗೆ ಗೊತ್ತಾಗ್ತಿದೆ ಮೂವ್‌ಮೆಂಟ್ಸ್ ಯಾವ್ಯಾವ ಕಡೆ ಹೋಗ್ಬೋದು, ಎಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆದ್ರೆ ಏನಾಗುತ್ತೆ, ಎಲ್ಲಿ ಫೇಕ್ ಔಟ್ ಆದ್ರೆ ಏನಾಗುತ್ತೆ, ಎಲ್ಲಿ ರೋಲ್ ರಿವರ್ಸಲ್ ಬಂದ್ರೆ ಏನಾಗುತ್ತೆ, ಟ್ರೆಂಡ್ ಲೈನ್ ಬ್ರೇಕ್ ಆದ್ರೆ ಏನಾಗುತ್ತೆ, ಹಾಗೆ ಚೋಚ್ ಆದ್ರೆ ಮಾರ್ಕೆಟ್ ಏನಾಗೋ ಚಾನ್ಸಸ್ ಇದೆ, BIS ಆಗ್ತಿದೆ ಅಂದ್ರೆ ಮಾರ್ಕೆಟ್ ಏನಾಗುತ್ತೆ, ಎಲ್ಲ ನೀವೇ ಐಡೆಂಟಿಫೈ ಮಾಡಕ್ ಸ್ಟಾರ್ಟ್ ಮಾಡಿದೀರಾ. ಸೊ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋದ್ರೆ 100 ಡೇಸ್ ಸೀರೀಸ್ ಮುಗಿಯೋದ್ರೊಳಗಡೆ ನೀವು ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು. ನಾನು ಯಾವತ್ತೂ ಹೇಳಂಗೆ, ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಿಮ್ಮ ಹಾರ್ಡ್ ವರ್ಕು, ನಿಮ್ಮ ಡಿಸಿಪ್ಲಿನು, ಹಾಗೆ ಪ್ರಾಕ್ಟೀಸ್ ಇದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಅನ್ನೋದಾಗೋದು. ಹಾಗೆ ಇನ್ನೊಂದು ವಿಷಯ ಹೇಳಕ್ ಮರ್ತೆ, ಇಲ್ಲಿ ಎಲ್ಲ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ತಿದೀನಿ. ಎಲ್ಲ ಫ್ರೀಯಾಗೇ ಇಟ್ಟಿದೀನಿ. ಓಕೆ. ಹಾಗೆ ಅದು ಅಲ್ಲದೆ ನಂದೇ ಆದ ಒಂದು ಸ್ಟ್ರಾಟಜಿನೂ ನಿಮಗೆ ಕೊಡ್ತಾ ಇದೀನಿ. ನೀವು ಯೂಸ್ ಮಾಡ್ಕೋಬಹುದು. ಮತ್ತೆ ಇನ್ನು ತುಂಬಾ ಜನ ನನಗೆ ಕಮೆಂಟ್ಸ್ ಅಲ್ಲಿ ಆಗಿರ್ಬೋದು, ಹಾಗೆ ಮೆಸೇಜಸ್ ಅಲ್ಲಿ ಆಗಿರ್ಬೋದು, ಬ್ರೋ ನಿಮ್ ಗೋಲ್ಡ್ ಸ್ಟ್ರಾಟಜಿನೂ ಯಾಕೆ ಹೇಳ್ಕೊಡಲ್ಲ? ಗೋಲ್ಡ್ ಸ್ಟ್ರಾಟಜಿನೂ ಹೇಳ್ಕೊಡಿ ಬ್ರೋ ಅಂತ. ನೀವು ಬಿಗಿನರ್ಸ್ ಆಗಿರೋದ್ರಿಂದ ನಿಮಗೆ ಆ ಗೋಲ್ಡ್ ಸ್ಟ್ರಾಟಜಿ ಅನ್ನೋದು ಹೇಗೆ, ಹೆಂಗೆ ಅಂತ ಗೊತ್ತಾಗಲ್ಲ. ಅದು ಜಸ್ಟ್ ಒಂದು ಲೈನ್ ಕಾನ್ಸೆಪ್ಟ್. ಅದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಂಗಂತಂದ್ರೆ ಮಾರ್ಕೆಟ್‌ನ ನೋಡೋ ರೀತಿ ಎಕ್ಸ್‌ಪೀರಿಯನ್ಸ್ ತುಂಬಾ ಬೇಕು. ನೀವು ಅಟ್‌ಲೀಸ್ಟ್ 6 ಮಂತ್ಸ್ ಎಕ್ಸ್‌ಪೀರಿಯನ್ಸ್ ಆದ್ಮೇಲೆ ಆ ಸ್ಟ್ರಾಟಜಿಗೆ ಕೈ ಹಾಕ್ಬೋದು. ಇಲ್ಲ ನಾವು ಸ್ವಲ್ಪ ಮಾರ್ಕೆಟ್ ಇಂದ ಮುಂಚೆಯಿಂದನೇ ಇದ್ದೀರಾ ಅಂತಂದ್ರೆ ನೀವು ಅದು ಯೂಸ್ ಮಾಡ್ಬೋದು. ಹಾಗಂತ ಅದು ನಾನು ಫ್ರೀಯಾಗಿ ಕೊಡಕ್ಕಾಗಲ್ಲ. ಯಾಕಂತಂದ್ರೆ ನಾನು ಅದಕ್ಕೆ ಪೇ ಮಾಡಿದೀನಿ. ನಾನು ಅದಕ್ಕೆ ತುಂಬಾ ದುಡ್ಡನ್ನ ಕೊಟ್ಟು ಒಂದೊಂದು ತಪ್ಪು ಮಾಡಿ ಕಲ್ತಿದೀನಿ. ಸೊ ಅದು ಯಾರಿಗೂ ಫ್ರೀಯಾಗಿ ಸಿಗಲ್ಲ. ಓಕೆನಾ? ಅದಕ್ಕೆ ನೀವು ಪೇ ಮಾಡಿನೇ ತಗೋಬೇಕಾಗುತ್ತೆ. ಅದು ನಾನು ಇವಾಗಂತೂ ಯಾರಿಗೂ ಸದ್ಯಕ್ಕೆ ಕೊಡೋದು ಇಲ್ಲ. ಯಾಕಂದ್ರೆ ಅದು ಅಷ್ಟು ಈಸಿನೂ ಅಲ್ಲ. ಓಕೆ. ಅದು ಒಂದ್ಸಲ ನೀವು ಕಲ್ತ ಮೇಲೆ ಪ್ರಾಪರ್ ಆಗಿ ನಿಮಗೆ ರಿಸಲ್ಟ್ ಬರಕ್ ಸ್ಟಾರ್ಟ್ ಆದ್ಮೇಲೆ ಅದು ಈಸಿ ಅನ್ಸುತ್ತೆ. ಅದ್ರಕ್ಕಿಂತ ಮುಂಚೆ ನಾನು ಅದೇನಾದ್ರು ಹೇಳ್ಬಿಟ್ರೆ ನನಗೆ ಬರೀ ಡೌಟ್ಸ್ ಕ್ಲಿಯರ್ ಮಾಡೋದೇ ಆಗುತ್ತೆ. ಮತ್ತೆ ಇನ್ನೊಂದು ವಿಷಯ, ನಾನು ಇಲ್ಲಿ ಫ್ರೀಯಾಗಿ ಎಜುಕೇಶನ್ ಕೊಡ್ತಿರೋದ್ರಿಂದ ಎಲ್ಲ ಫ್ರೀಯಾಗಿ ಕೊಡ್ತಾ ಹೋದ್ರೆ ನಾಳೆ ನನ್ನ ಜೀವನ ಮಾಡಕ್ಕಾಗಲ್ಲ. ಅದು ನೀವು ಯೋಚನೆ ಮಾಡ್ಬೇಕು. ಎಲ್ಲರೂ ಮೆಸೇಜ್ ಹಾಕ್ತೀರಾ. ಓಕೆನಾ? ನನಗೂ ಒಂದು ಫ್ರೀ ಟೈಮ್ ಅನ್ನೋದಿದೆ. ನನಗೂ ನಂದೇ ಆದ ಕೆಲ್ಸಗಳಿದಾವೆ. ನಾನು ಅದ್ರ ಜೊತೆಗೆ ನಿಮಗೆ ಇಷ್ಟೆಲ್ಲ ಮಾಡ್ತಿದ್ದೀನಲ್ಲ ಅಂತ ಖುಷಿ ಪಡಿ. ಒಬ್ಬೊಬ್ರು ಹೆಂಗಂತಂದ್ರೆ ಎಲ್ಲಾ ಕಾನ್ಸೆಪ್ಟ್ ಅಷ್ಟು ಡೀಟೇಲ್ ಆಗಿ ವಿಡಿಯೋದಲ್ಲೇ ಹೇಳಿರ್ತೀನಿ. ಇನ್ನೊಂದ್ಸಲ ಕಾನ್ಸೆಪ್ಟ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆ ನೋಡೋ ಪೇಷನ್ಸ್ ಇರಲ್ಲ. ಬಂದ್ಬಿಟ್ಟು ಡೈರೆಕ್ಟ್ ಮೆಸೇಜು. ಬ್ರೋ ಇದು ಹಂಗಂದ್ರೆ ಏನು? ಹಿಂಗಂದ್ರೆ ಏನು?
ನಾನ್ ಡೌಟ್ಸ್ ಕ್ಲಿಯರ್ ಮಾಡಕ್ಕೆ ಕೂತಿಲ್ಲ. ಓಕೆನಾ? ಎಲ್ಲಾ ಒಂದೊಂದು ಮಿನಿಟು ನನಗೆ ಪ್ರೀಷಿಯಸ್ಸು. ನಿಮಿಗೂ ನಿಮ್ ಟೈಮ್ ಪ್ರೀಷಿಯಸ್ ಆಗಿರುತ್ತೆ. ನೀವು ಒಬ್ರಿಗೆ ಇವಾಗ ಬನ್ನಿ ನನಗಿವತ್ತು ತೋಟ ಕೆಲ್ಸ ಐತೆ ಬಂದ್ ಹಾಕ್ಕೊಡಿ ಅಂತಂದ್ರೆ ಯಾರಾರು ಬಂದ್ ಹಾಕ್ಕೊಡ್ತೀರಾ? ಅಂದ್ರೆ ಏನೋ ಒಂದ್ ಕೆಲ್ಸ ಇದೆ. ತೋಟದಲ್ಲಿ ಮರ ಕಡಿಬೇಕು. ನೀವೆಲ್ಲ ಬಂದು ನಾನ್ ಫ್ರೀಯಾಗಿ ಎಜುಕೇಷನ್ ಕೊಡ್ತೀನಿ ಬಂದ್ ಮರ ಕಡ್ಕೊಡಿ ಅಂತಂದ್ರೆ ಕಡ್ಕೊಡ್ತೀರಾ? ಇಲ್ಲ ಅಲ್ವಾ? ಹಾಗಾಗಿ ಯಾವ್ದು ಫ್ರೀ ಅಲ್ಲ ಇಲ್ಲಿ. ಓಕೆ. ಇಷ್ಟನ್ನ ನಾನ್ ಯಾಕ್ ಪ್ರೊವೈಡ್ ಮಾಡ್ತೀನಿ ಅಂದ್ರೆ, ಮೋಸ ಹೋಗ್ಬಾರ್ದು ಜನಗಳು. ತುಂಬಾ ಇದಕ್ಕೋಸ್ಕರನೇ ಪೇ ಮಾಡ್ತಿದ್ದಾರೆ. ಓಕೆ. ಇದೆಲ್ಲ ನಾನು ಸ್ವಂತವಾಗಿ ಕಲ್ತೆ. ಬಟ್ ಯಾರು ಕೋರ್ಸ್ ಹೇಳ್ಕೊಡೋರು ಇಷ್ಟೆಲ್ಲ ಡೀಟೇಲ್ ಆಗಿ ಹೇಳ್ಕೊಡಲ್ಲ. ಅದ್ ನಿಮಗೆ ಕೋರ್ಸ್ ತಗೊಂಡಿರೋರಾಗಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅದ್ರಿಂದ ಅದು ಫ್ರೀ ಕೊಡ್ತೀರಾ, ಇದು ಫ್ರೀ ಕೊಡ್ತೀರಾ, ಎಲ್ಲ ಫ್ರೀ ಕೊಟ್ಕೊಂಡಿದ್ರೆ ನಾನು ಎಲ್ಲ ಕ್ಲೋಸ್ ಮಾಡ್ಕೊಂಡು, ಮನೆ ಮಠ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನನ್ನ ಎಫರ್ಟ್ಸು, ನನ್ನ ಟೈಮು ಕೊಟ್ಟಿರೋದ್ರಿಂದ ನಾನು ಅದಕ್ಕೊಂದು ಚಾರ್ಜ್ ಅನ್ನೋದು ಫಿಕ್ಸ್ ಮಾಡ್ತೀನಿ. ಅದ್ ನಿಮಗೆ ಕೊಟ್ಟೇ ಕೊಡ್ತೀನಿ. ಓಕೆ. ಅದ್ರಲ್ಲೇನ್ ಮೋಸ ಏನಿಲ್ಲ. ಬಟ್ ನೀವು ಫಸ್ಟ್ ಕಲೀರಿ. ಕಲ್ತು ಇಲ್ಲಿಂದ ಒಂದ್ ಅರ್ನಿಂಗ್ಸ್ ಎಲ್ಲ ಮಾಡಿ, ಅದಾದ್ಮೇಲೆ ಅದೇ ದುಡ್ಡು ಇಟ್ಕೊಂಡು ಕೊಡಿ. ಇವಾಗ ಇಷ್ಟೆಲ್ಲ ಫ್ರೀ ಕೊಟ್ಟಿದ್ದೀನಲ್ವಾ? ಸೊ ಮೆಂಟರ್‌ಗೆ ಒಂದು ಫೀಸ್ ತರ ಕೊಟ್ರೆ ಮತ್ತೆ ಅದೇನ್ ಗೊತ್ತಾ? ಫ್ರೀ ಕೊಟ್ಟಾಗ ಯಾರು ಇದನ್ನ ವ್ಯಾಲ್ಯೂ ಮಾಡ್ತಿಲ್ಲ. ಇವಾಗ ನೋಡಿ ಇಷ್ಟು ಆಕ್ಸೆಸ್ ಇದೆ. ಇಷ್ಟು ಡೀಟೇಲ್ ಆಗಿ ಹೇಳ್ತಿದೀನಿ. ಜನರಿಗೆ ಗೊತ್ತು. ಬಟ್ ಜನಗಳಿಗೆ ಯೂಟ್ಯೂಬಲ್ಲಿ ಹೇಳೋದೆಲ್ಲ ಸುಳ್ಳು. ಆ ಒಂದು ಮೈಂಡ್‌ಸೆಟ್ ಐತೆ. ಸೊ ಅದ್ರಿಂದಾಗಿ ನೀವೇನ್ ಮಾಡಿ, ನೆಕ್ಸ್ಟ್‌ಗೆ ಇಷ್ಟು ಕಾನ್ಸೆಪ್ಟ್ಸ್ ಮುಗಿದ್ಮೇಲೆ ನೀವೊಂದು ಅರ್ನಿಂಗ್ಸ್ ಹೇಗ್ ಮಾಡ್ಬೇಕು ಅಂತೆಲ್ಲ ಹೇಳ್ತೀನಿ. ಅದೆಲ್ಲ ಮಾಡ್ಕೊಂಡಾದ್ಮೇಲೆ ನಿಮ್ ಕೈಯಿಂದ ಏನ್ ದುಡ್ಡು ಇಳಿಸ್ಬೇಡಿ. ಮಾ ಮಾರ್ಕೆಟಿಂದ ಏನ್ ದುಡ್ಡು ಬಂದಿರುತ್ತೆ ಅದ್ರಲ್ಲಿ ನನಗೊಂದು ಫೀಸ್ ಕೊಟ್ಟು ನೀವು ಕಲ್ತಾಗ ನಿಮಿಗೂ ಅದಕ್ಕೆ ಆದ ವ್ಯಾಲ್ಯೂ ಇರುತ್ತೆ. ನನಗೂ ಅದಕ್ಕೆ ಆದ ವ್ಯಾಲ್ಯೂ ಇರುತ್ತೆ. ಮತ್ತೆ ಅದು ಫಿಕ್ಸ್ಡ್ ಟೈಮ್ ಆಗಿರುತ್ತೆ. 3 ಮಂತ್ಸ್ ಆರ್ 4 ಮಂತ್ಸ್ ಅಷ್ಟೇ ನಾನ್ ಟೈಮ್ ಕೊಡೋದು. ಅದ್ರೊಳಗಡೆ ಕಲಿಯಕ್ಕಾದ್ರೆ ಮಾತ್ರ ನಿಮಗೆ ಅದು ಆಕ್ಸೆಸ್ 4 ಮಂತ್ಸ್ ಅಷ್ಟೇ ಆಕ್ಸೆಸ್ ಕೊಡೋದು. ಯಾಕಂತಂದ್ರೆ ಅದ್ರ ಮೇಲೇನು ನಾನ್ ನಿಮಗೆ ಟೈಮ್ ಕೊಟ್ಕೊಂಡು ಕೂತ್ಕೊಂಡ್ರೆ ಅದು ನಿಮ್ಮ ತಪ್ಪಲ್ಲದೆ ನನ್ ತಪ್ಪಲ್ಲ. ಓಕೆ. ಇಷ್ಟೆಲ್ಲ ಬೇಸಿಕ್ ಫೌಂಡೇಶನ್ ಕೊಟ್ಟಿದೀನಿ. ಇದೆಲ್ಲ ಅನಲೈಸಿಸ್ ಮಾಡಕ್ ನಿಮಗೆ ಟೈಮ್ ಇರುತ್ತೆ. ಮಾಡೋ ಟೈಮಲ್ಲಿ ಮಾಡ್ಲಿಲ್ಲ ಅಂತಂದ್ರೆ ಮುಂದಕ್ಕೂ ನೀವು ಮಾಡಲ್ಲ. ಓಕೆ. ಆವಾಗ ನನ್ನ ಟೈಮ್ ವೇಸ್ಟ್ ಮಾಡಕ್ಕಾಗಲ್ಲ. ಬಿಕಾಸ್ ಹೊಸ ಸ್ಟೂಡೆಂಟ್ಸ್ ಬರ್ತಿರ್ತಾರೆ. ಹೊಸೊಬ್ರು ಬರ್ತಾ ಇರ್ತಾರೆ. ಅವರಿಗೂ ಹೇಳ್ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ಸುಮ್ನೆ ಟೈಮ್ ಕೊಟ್ಕೊಂಡು ಕೂರಕ್ಕಾಗಲ್ಲ. ಅದ್ರಿಂದ ನೀವು ಥಿಂಕ್ ಮಾಡಿ ಟ್ರೇಡಿಂಗ್ ನಿಮ್ ಕೆರಿಯರ್ ಮಾಡ್ಕೋಬೇಕು ಅಂತಂದ್ರೆ, ನೀವು ತಗೋಬೇಕು ಅಂತ ನಾನು ಕಂಪಲ್ಸರಿ ಏನ್ ಹೇಳ್ತಿಲ್ಲ. ಇಲ್ಲ ನಮಗೆ ನಿಮ್ ಸ್ಟ್ರಾಟಜಿ ಗೊತ್ತಾಗ್ಬೇಕು, ನಿಮ್ ಸ್ಟ್ರಾಟಜಿಲಿ ನಾವು ಮಾಡ್ಬೇಕು ಅಂತಂದ್ರೆ ಮಾತ್ರ ತಗೊಳ್ಳಿ. ಓಕೆ. ನನ್ನ ಎಫರ್ಟ್ಸ್ ಇದಕ್ಕೂ ಹಾಕಿದೀನಿ, ಅದಕ್ಕೂ ಹಾಕಿದೀನಿ. ಇದು ಸಿಂಪಲ್ ಆಗಿ ಅರ್ಥ ಆಗ್ಬಿಡುತ್ತೆ. ಬಟ್ ಅದು ಸಿಂಪಲ್ ಆಗಿ ಅರ್ಥ ಆಗಲ್ಲ. ಓಕೆ. ಅದು ಫ್ರೀ ಆಗಿ ನಾನೇನಾದ್ರು ಯೂಟ್ಯೂಬಲ್ಲಿ ಬಿಟ್ರೆ, ಅದು ನನ್ ಮೆಂಟರು ಪ್ರಿಪೇರ್ ಮಾಡಿರೋದು. ಅದ್ನ ನಾನ್ ಮಾಡಿಫಿಕೇಶನ್ ಮಾಡಿ ನನಗೆ ಹೆಂಗ್ ಬೇಕು ಹಂಗ್ ಪ್ರಿಪೇರ್ ಮಾಡ್ಕೊಂಡಿದೀನಿ. ಇನ್ ನಾಳೆ ದಿನ ಇದು ಹೊರಗಡೆ ಬಿಟ್ರೆ, ಬರೋರೆಲ್ಲ ಬಂದು ನನಗೆ ಹೊಡಿತಾರೆ. ಯಾಕೆ ಹೊಡಿತಾರೆ ಅಂತಂದ್ರೆ, ಈ ಸ್ಟ್ರಾಟಜಿ ಹಿಂದೆ ಅಷ್ಟು ಎಫರ್ಟ್ಸ್ ಅನ್ನೋದಿದೆ. ಓಕೆನಾ? ಅದ್ರಿಂದ ಇಲ್ಲಿ ಗಂಟ ಯಾರ್ಯಾರು ವಿಡಿಯೋ ನೋಡಿದ್ರಿ, ಇವಾಗ್ಲೇ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಇವತ್ತಿನ ಡೇ ಕಂಪ್ಲೀಟ್ ಆಯ್ತು ಅಂತ ಮೆಸೇಜ್ ಹಾಕಿ ಅಥವಾ ಕಮೆಂಟ್ ಮಾಡಿ. ಓಕೆ. ಕಮೆಂಟ್ ಮಾಡೋದಲ್ಲದೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರ್ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಓಕೆ. ಸೊ ಇವತ್ತಿನ ವಿಡಿಯೋ ಇಷ್ಟೇನೆ. ಥ್ಯಾಂಕ್ ಯು. ನಾಳೆ ನಿಮಗೆ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಹೇಗ್ ಮಾಡೋದು, ಯಾವ ತರ ಒಂದು ಟ್ರೇಡ್‌ನ ತಗೋಬೇಕು ಅನ್ನೋದು ಗೊತ್ತಾಗುತ್ತೆ. ಇಷ್ಟು ದಿನ ಕೇಳ್ತಿರಲ್ವಾ ಯಾವ ಟೈಮ್ ಫ್ರೇಮಲ್ಲಿ ಏನೇನು ಐಡೆಂಟಿಫೈ ಮಾಡ್ಬೇಕು ಅಂತ, ಅದೆಲ್ಲ ಕಂಬೈನ್ ಮಾಡಿ ನಾಳೆ ನಿಮಗೆ ಗೊತ್ತಾಗುತ್ತೆ. ಓಕೆ. ನೆಕ್ಸ್ಟ್ ಮರಿಬೇಡಿ, ನಾನು ಫ್ರೀ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಸುಮ್ನೆ ಫೋನ್ ಆಗ್ಲಿ, ಕಾಲ್ ಆಗ್ಲಿ, ಮೆಸೇಜ್ ಆಗ್ಲಿ ಮಾಡಕ್ ಹೋಗ್ಬೇಡಿ. ಇಲ್ಲ ನಾನು ಗ್ರೂಪ್‌ನೆಲ್ಲ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡ್ಬಿಟ್ಟು ಯೂಟ್ಯೂಬಲ್ಲಿ ವಿಡಿಯೋ ಮಾತ್ರ ಹಾಕ್ತಾ ಹೋಗ್ತೀನಿ. ನೋಡಕ್ ಇಷ್ಟ ಇದ್ದವ್ರು ನೋಡಿ, ಇಲ್ಲ ಅಂದ್ರೆ ಬೇಡ. ಓಕೆ. ತುಂಬಾ ಜನ ಸೀರಿಯಸ್ ಆಗಿ ಕಲಿತಿದ್ದಾರೆ, ಇಲ್ಲ ಅಂತಲ್ಲ. ಹಾಗಂತ ನನ್ನ ಟೈಮ್‌ನ ನೀವು ವೇಸ್ಟ್ ಮಾಡಕ್ ಕೂತ್ಕೋಬೇಡಿ. ಅರ್ಥ ಆಗಿಲ್ವಾ? ಇನ್ನೊಂದ್ಸಲ ನೋಡಿ. ಇಲ್ಲ ಅಲ್ಲೇ ಕಮೆಂಟ್ ಮಾಡ್ಬಿಡಿ. ಬ್ರೋ ನಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಇನ್ನೊಂದ್ಸಲ ಮಾಡಿ ಅಂತಂದ್ರೆ ನಾನು ಇನ್ನೊಂದ್ಸಲ ಮಾಡ್ತೀನಿ. ಓಕೆ. ಅರ್ಥ ಆಗದಿರಂಗೆ ಯಾವುದು ಇರಲ್ಲ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಕಾನ್ಸೆಪ್ಟ್ಸು ಇನ್ ಡೀಟೇಲ್ ಆಗೇ ಕೊಟ್ಟಿದ್ದೀನಿ. ಅವಾಗ ನೀವು ಕೋರ್ಸ್ ಸೆಲ್ಲರ್ಸ್ ಜೊತೆ ಇನ್ಯಾವ ಲೆವೆಲಿಗೆ ನೀವು ಕೇಳ್ಬೇಕು. ನಾನು ಫ್ರೀ ಕೊಡೋನ್ ಹತ್ರನೇ ನೀವು ಇಷ್ಟೆಲ್ಲ ಕೇಳ್ತೀರಾ ಅಂದ್ರೆ, ನೀವು ಕೋರ್ಸ್ ಸೆಲ್ಲರ್ ಹತ್ರ ಮಾತಾಡಲ್ಲ. ಯಾಕೆ ಹೇಳಿ? ದುಡ್ಡು ಕೊಟ್ಟಿರ್ತೀರಾ. ದುಡ್ಡು ಕೊಟ್ಟಿರೋದ್ರಿಂದ ನೀವೇನ್ ಮಾಡ್ತೀರಾ? ನಾನ್ ಕೇಳಿದ್ರೆ ಏನ್ ತಪ್ಪಾಗುತ್ತೋ, ಏನ್ ಸರಿಯಾಗುತ್ತೋ? ಇಲ್ಲೆಲ್ಲ ಫ್ರೀ ಅಲ್ವಾ? ಸೊ ನೀವು ಕೇರೇ ಮಾಡ್ತಿಲ್ಲ. ಒಂದು ಪ್ರಾಪರ್ ಪ್ರೊಫೆಷನಲ್ಲಿ ಕೇಳಲ್ಲ. ಹೆಂಗ್ ಬೇಕೋ ಹಂಗ್ ಕೇಳ್ತೀರಾ. ಆ ಯಾವಾಗ ಬೇಕೋ ಅವಾಗ ಕಾಲ್ ಮಾಡ್ತೀರಾ. ಒಂದ್ ಸ್ವಲ್ಪ ತಲೇಲಿ ಇಷ್ಟು ದಿನ ನಾನು ಹೇಳ್ಕೊಟ್ಟಿರೋ ಕಾನ್ಸೆಪ್ಟ್ಸ್ ಮೇಲಾಗಿರ್ಬೋದು ಅಥವಾ ಲೈಫ್ ಲೆಸನ್ಸ್‌ಗಳಾಗಿರ್ಬೋದು, ಇದ್ರ ಮೇಲೆ ನೀವು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಎಲ್ರಿಗೂ ಅವ್ರದೇ ಆದ ಟೈಮು ತುಂಬಾ ಇಂಪಾರ್ಟೆಂಟು. ಸೊ ಎಲ್ಲದಕ್ಕೂ ನೀವು ವ್ಯಾಲ್ಯೂ ಕೊಡೋದನ್ನ ಕಲೀರಿ. ಓಕೆ. ಯಾರು ಇಲ್ಲಿ ಸುಮ್ನೆ ಅನ್ನೋದು ಕೂತಿಲ್ಲ. ಓಕೆ. ಇವಾಗ ನಾನ್ ಫ್ರೀಯಾಗಿ ಎಜುಕೇಷನ್ ಇಷ್ಟೆಲ್ಲ ಬಿಟ್ರು ಇದು 20 ವರ್ಷ ಆದ್ರೂ ಟ್ರೇಡಿಂಗ್ ಕಾನ್ಸೆಪ್ಟ್ ಇದೇನೆ. ಓಕೆ. ಏನು ಚೇಂಜಸ್ ಆಗಲ್ಲ.
ಕರ್ನಾಟಕದಲ್ಲಿ ಒಂದು ರೆವಲ್ಯೂಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇಷ್ಟೆಲ್ಲ ಫ್ರೀ ಆಗಿ ಹೇಳ್ಕೊಟ್ರು ಒಬ್ರು ಅಂತ ಒಂದು ನೇಮ್ ಅನ್ನೋದಿರುತ್ತೆ. ನನಗೆ ಒಂದು ಫೇಮ್ ಅನ್ನೋದು ಸಿಗುತ್ತೆ. ಎಲ್ಲ ಫ್ರೀ ಆಗಿ ಸಿಗ್ತೈತೆ ಅಂದ ತಕ್ಷಣ ನೀವು ಅದನ್ನ ಮಿಸ್‌ಯೂಸ್ ಅಂತೂ ಮಾಡ್ಕೋಬೇಡಿ. ಓಕೆ. ಫ್ರೀ ಆಗಿ ಕೊಡ್ತಿರೋದೇ ಇಲ್ಲಿ ಯಾರು ಮೋಸ ಹೋಗ್ಬಾರ್ದು ಅಂತ. ನೀವು ಯಾರು ಮೋಸನೂ ಹೋಗಲ್ಲ. ಓಕೆ. ಮುಂದೆ ಯಾರೇ ಬಂದ್ರು, ಯಾರೇ ಒಂದು ಏನಾರು ಹೇಳ್ತಿದ್ರು, ಇವಾಗ ನೀವು ಕಂಪ್ಲೀಟ್ ನಂದು ಸೀರೀಸ್ ನೋಡಿದಿರ. ಅಲ್ಲೇ ಗೊತ್ತಾಗುತ್ತೆ ನನ್ನ ಟೀಚಿಂಗ್ ಏನು, ನನ್ನ ಎಕ್ಸ್‌ಪ್ಲನೇಷನ್ ಏನು. ಮತ್ತೆ ನನಗೆ ಇನ್ನೊಂದು ವಿಷಯ ಹೇಳುತ್ತೀನಿ. ನೀವು ಅನ್ಕೊಂಡಿರ್ಬೋದು ಟ್ರೇಡಿಂಗ್ ಅಲ್ಲಿ ಇಷ್ಟು ವರ್ಷ ಎಕ್ಸ್‌ಪೀರಿಯನ್ಸ್ ಇದೆಯಲ್ಲ, ತುಂಬಾ ದುಡ್ಡು ಮಾಡಿರ್ತಾನೆ ಅಂತ. ದುಡ್ಡು ಮಾಡಕ್ ನಾನು ಮುಂಚೆನೆ ಎಲ್ಲಾ ವಿಡಿಯೋದಲ್ಲೂ ಹೇಳಿದೀನಿ. ನನಗೆ ಜಾಬ್ ಅಥವಾ ಇನ್ನೊಂದಕ್ಕೆ ಹೋಗಕ್ಕಾಗ್ಲಿಲ್ಲ. 3 ವರ್ಷ ಫುಲ್ ಡೆಡಿಕೇಶನ್ ಟ್ರೇಡಿಂಗಿಗೆ ಕೊಟ್ಟಿರೋದ್ರಿಂದ ನನಗೆ ಯಾವುದೇ ತರ ಇನ್ಕಮ್ ಸ್ಟ್ರೀಮ್ ಅನ್ನೋದಿಲ್ಲ. ಓಕೆ. ಇವಾಗ ನನಗೆ ಆಸ್ತಿ ಇದೆ, ಮನೆ ಇದೆ, ಅದೆಲ್ಲ ಬೇರೆ ಪ್ರಶ್ನೆ. ಬಟ್ ನಂದೇ ಆದ ಒಂದು ಇನ್ಕಮ್ ಸ್ಟ್ರೀಮ್ ಅನ್ನೋದಿಲ್ಲ. ಇವಾಗ ನನಗ್ ಗೊತ್ತಿರೋದು ಒಂದೇ ಸ್ಕಿಲ್ಲು ಇದು. ಇದನ್ನ ನಾನು ಕೋರ್ಸ್ ಆಗಿ ಮಾಡ್ಬೋದಿತ್ತು. ನನಗೆ ತುಂಬಾ ಆಪರ್ಚುನಿಟೀಸ್‌ಗಳಿತ್ತು. ಒಂದು ಪ್ಲಾಟ್‌ಫಾರ್ಮ್ ಕೇಳಿದ್ರು, "ನಿಮ್ ಕೋರ್ಸು ಚೆನ್ನಾಗಿ ಎಕ್ಸ್‌ಪ್ಲೈನ್ ಮಾಡ್ತೀರಾ, ನಮ್ದ್ರಲ್ಲಿ ಬಿಡಿ" ಅಂತ. ಬಟ್ ಇಲ್ಲ, ನನಗೆ ಆ ಬ್ರಾಂಡ್ ವ್ಯಾಲ್ಯೂ ಬೇಕು. ನನಗೆ ಫಾರೆಕ್ಸ್ ಟ್ರೇಡರ್ ಅನ್ನೋನು ಒಬ್ಬ ಗೊತ್ತಾಗ್ಬೇಕು ಅನ್ನೋ ಒಂದು ರೀಸನ್ ಇಂದ ನಾನು ಫೇಮಿಗೋಸ್ಕರ ವರ್ಕ್ ಮಾಡ್ತಾ ಇದ್ದೀನಿ. ಒಂದ್ಸಲ ಫೇಮ್ ಬಂದ್ಮೇಲೆ ದುಡ್ಡು ಮಾಡೋದೇನ್ ವಿಷಯ ಅಲ್ಲ. ಓಕೆ. ಇವಾಗ ಇದೇ ಸ್ಕಿಲ್ ಇಟ್ಕೊಂಡು ಇವಾಗ ನಾನು ಹೇಳ್ದೆ, ನಂದೇ ಸ್ಟ್ರಾಟಜಿ ನಿಮಗೆ ನಾಳೆ ದಿನ ಬೇಕು ಅಂದ್ರೆ ತಗೋಬಹುದು. ಅದಕ್ಕೊಂದು ಚಾರ್ಜಸ್ ಅನ್ನೋದಿರುತ್ತೆ. ನೀವು ದುಡ್ಡು ಮಾಡಿ ತಗೊಳ್ಳಿ. ದುಡ್ಡು ಇರ್ಬೇಕಾದ್ರೆ ದುಡ್ಡು ಖರ್ಚು ಮಾಡಕ್ಕೇನು? ನಿಮಗೆ ಒಂದ್ ಏನಾದ್ರು ಬೇಕು ಅಂತಂದ್ರೆ ಅದಕ್ಕೆ ನೀವು ದುಡ್ಡು ಅನ್ನೋದು ಕೊಡ್ಲೇಬೇಕು. ಅದು ಬಟ್ಟೆಗಾಗ್ಲಿ, ಫೋನ್‌ಗೆ ಆಗ್ಲಿ, ಯಾವುದಕ್ಕೆ ಆಗ್ಲಿ. ಅಲ್ಲಿ ಅವ್ರವ್ರ ಎಫರ್ಟ್ಸು ಅವ್ರವ್ರು ಕಂಡುಹಿಡಿದ್ರಿಂದ ಅವ್ರು ಕೊಡ್ತಾರೆ. ಓಕೆ. ಅವ್ರು ನಿಮಗೆ ಕೊಡ್ಬೇಕು ಅಂತಂದ್ರೆ ನೀವು ಅದಕ್ಕೆ ಪೇ ಮಾಡ್ಲೇಬೇಕಾಗತ್ತೆ. ಅದ್ರಿಂದ ಓಕೆ. ನೆಕ್ಸ್ಟ್‌ಗೆ ಇವನು ಇದು ಮಾರಕ್ಕೋಸ್ಕರನೇ ಇವನು ಇಷ್ಟೆಲ್ಲ ಫ್ರೀ ಬಿಟ್ಟ. ಇಷ್ಟೆಲ್ಲ ಫ್ರೀ ಬಿಡೋ ಅವಶ್ಯಕತೆನೇ ಇಲ್ಲ ಅದನ್ನ ಮಾರಕ್ಕೆ. ಅದು ತಲೆಯಲ್ಲಿರ್ಲಿ. ಆ ಕಾನ್ಸೆಪ್ಟ್ ಬೇಕು ಅಂದವ್ರು ತಗೊಳ್ಳಿ. ಇಲ್ಲ ಅಂದ್ರೆ ನಿಮ್ಗೆ ಇದೊಂದೇ ಕಾನ್ಸೆಪ್ಟ್ ಸಾಕು. ಇದು ಪ್ರಾಫಿಟಬಿಲಿಟಿ ಇರೋ ಕಾನ್ಸೆಪ್ಟೇ. ಇಲ್ಲ, ಈ ಟ್ರೇಡರ್ಸ್‌ಗೆ ಇನ್ನೊಂದು ಮೈಂಡ್‌ಸೆಟ್ ಇದೆ. ಹೆಂಗಂತಂದ್ರೆ ಎಲ್ಲದನ್ನು ಕೆಣ್ಕೋದು. ಕೆಣ್ಕೋದ್ ಹೆಂಗಂತಂದ್ರೆ ಅದು ನಿಮಿಗ್ ಗೊತ್ತಾಯ್ತದೆ. ಇವಾಗ ನಾನೊಂದು ಸ್ಟ್ರಾಟಜಿ ಫಿಕ್ಸ್ ಆಗಿ ಹೇಳ್ಕೊಡ್ತಾ ಇರ್ತೀನಿ. ಅದ್ರಲ್ಲಿ ಕಂಟಿನ್ಯೂಯಸ್ ಇಷ್ಟು ಎಸ್-ಎಲ್ ಬರುತ್ತೆ ಅಂತ ಹೇಳಿರ್ತೀನಿ. ಬಟ್ ನೀವೇನ್ ಮಾಡ್ತೀರಾ? ಅದಷ್ಟು ಎಸ್-ಎಲ್ ಬಂದ್ಮೇಲೆ ಓಕೆ. 3 ಎಸ್-ಎಲ್ ಆಗೋಷ್ಟೊತ್ತಿಗೆ ನೀವು ಫಿಕ್ಸ್ ಆಗ್ತೀರಾ. ಓಹ್! ಈ ಸ್ಟ್ರಾಟಜಿ ಸರಿ ಇಲ್ಲ. ನಾನು ಇನ್ನೊಂದು ಸ್ಟ್ರಾಟಜಿ ಕಲಿಬೇಕು ಅಂತ ನೀವು ಮತ್ತೆ ಜಂಪ್ ಆಗ್ತಾನೆ ಇರ್ತೀರಾ. ಓಕೆ. ಜಂಪ್ ಆಗ್ತಾ ಇದ್ದಾಗ ಏನಾಗುತ್ತೆ? ಈ ಕಾನ್ಸೆಪ್ಟ್ ನೀವು ಆಲ್ರೆಡಿ ಇಷ್ಟೆಲ್ಲ ಬಂದಿರ್ತೀರಾ. ಹೊಸ ಕಾನ್ಸೆಪ್ಟ್‌ಗೆ ಹೋದಾಗ ಮತ್ತೆ ಹೊಸ ಜರ್ನಿ. ಅದು ನಿಮಗೆ ಸೆಟ್ ಆಗಿ, ಅದು ನಿಮಗೆ ಕೈ ಹಿಡಿಯಕ್ಕೆ ತುಂಬಾ ಟೈಮ್ ಅದು ಹಿಡಿಯುತ್ತೆ. ಓಕೆ. ಅದರಿಂದ ಎಲ್ಲ ತಲೆಯಲ್ಲಿ ಇಟ್ಕೋಬೇಕು. ನಾನು ಏನೇನ್ ಹೇಳ್ತೀನಿ ಇದೆಲ್ಲ ನಾಳೆದು ರಿಯಾಲಿಟಿ. ಓಕೆ. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ, ನಾವು ಇಲ್ಲಿ ತುಂಬಾ ಜನ ಟ್ರೇಡರ್ಸ್ ಯಾರ್ಯಾರು ಇದ್ದೀರಾ, ಸ್ಟೂಡೆಂಟ್ಸ್ ಆಗಿರೋರು ಓಕೆ. ಕೆಲವೊಬ್ರು ವರ್ಕಿಂಗ್ ಪ್ರೊಫೆಷನಲ್ಸ್ ಇದ್ದಾರೆ. ಸೊ, ಅವರಿಗೆ ಟ್ರೇಡಿಂಗ್ ಸಿಗ್ನಲ್‌ನ ಪ್ರೊವೈಡ್ ಮಾಡೋಣ ಅಂತ ಇದೀವಿ. ಅಂದ್ರೆ ಕಾನ್ಸೆಪ್ಟ್ಸ್ ಎಲ್ಲ ಇದ್ರದ್ ಬೇಸಿಸ್ ಮೇಲೆನೆ ಆಗಿರುತ್ತೆ. ಹಾಗೆ ಯಾವ್ಯಾವ ಟ್ರೇಡು ಡೈಲಿ ಸಿಗುತ್ತೆ. ನೀವು ಇವಾಗ ನಮ್ಮ ಕಮ್ಯುನಿಟಿಲಿ ನೋಡ್ತಿರ್ಬೋದು. ಪ್ರವೀಣ್ ಆಗ್ಲಿ, ನಾನಾಗ್ಲಿ ಚಾರ್ಟ್ ಶೇರ್ ಮಾಡ್ತಾ ಇರ್ತೀನಿ. ಓಕೆ. ಪ್ರವೀಣ್ ಡೈಲಿ ಶೇರ್ ಮಾಡ್ತಾರೆ. ಬಟ್ ನಾನ್ ಡೈಲಿ ಇರಲ್ಲ. ನಮ್ದೇ ಆದ ಒಂದು ಟೆಲಿಗ್ರಾಮ್ ಕಮ್ಯುನಿಟಿನ ಓಪನ್ ಮಾಡಿ, ನಿಮಗೆ ಟ್ರೇಡ್ ಅನಾಲಿಸಿಸ್ ಮಾಡಕ್ಕೆ ಟೈಮ್ ಇಲ್ಲ ಅಂತಂದವ್ರಿಗೆ ಮಾತ್ರ ಓಕೆನಾ? ಕಂಪ್ಲೀಟ್ ಗೈಡ್ ಇಲ್ಲೇ ಸಿಗುತ್ತೆ. ಬಟ್ ನಿಮಗಿದೆಲ್ಲ ನೋಡಿ ನನಗೆ ಕಲಿಯಕ್ಕಾಗಲ್ಲ, ನಂಗೆ ಜಸ್ಟ್ ಸಿಗ್ನಲ್ಸ್ ಬೇಕು ಅಂತಂದ್ರೆ, ಅದಕ್ಕೊಂದು ಚಾರ್ಜ್ ಅಂತ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಯಾಕಂತಂದ್ರೆ ನಾವು ಜೀವನ ಮಾಡ್ಬೇಕಲ್ವಾ? ಅದರಿಂದ ಒಂದು ಫಿಕ್ಸ್ಡ್ ಮಿನಿಮಮ್ ಅಮೌಂಟ್ ಇಟ್ಟು ಮಂತ್ಲಿ ಇಷ್ಟು ಅಂತ ನೀವು ಸಬ್ಸ್ಕ್ರಿಪ್ಷನ್ ತರ ತಗೋಬಹುದು. ಸೊ, ನಿಮಗೆ ಡೈಲಿ ಟ್ರೇಡ್ಸ್ ಅನ್ನೋದು ಸಿಗ್ತಾ ಇರುತ್ತೆ. ನೀವು ಬೇಕಾದವರು ಎಂಟ್ರಿ ಮಾಡಬಹುದು. ಅಂದ್ರೆ ಟ್ರೇಡ್ಸ್ ಅಲ್ಲಿ ನೋಡ್ಕೊಂಡು ನೀವು ಎಂಟ್ರಿ ತಗೋಬಹುದು. ನಿಮ್ಗೆ ಕಂಪ್ಲೀಟ್ ಗೈಡ್ ಕೊಟ್ಟಿದ್ದೀನಿ. ಹಿಂಗಿಂಗೆ ಆಗುತ್ತೆ, ಹಿಂಗಿಂಗೆ ಆಗುತ್ತೆ. ರಿಯಲ್ ಟ್ರೇಡಿಂಗ್ ಅಲ್ಲೂ ಅಷ್ಟೇ ಇದೇ ತರನೇ ಆಗುತ್ತೆ. ಓಕೆ. ನೀವು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಆಚೆ ಈಚೆ ಆದ್ರೂ, ಮಿಸ್ ಮ್ಯಾಚ್ ಆದ್ರೂ ಪ್ರಾಬ್ಲಮ್ಸ್ ಅನ್ನೋದಾಗುತ್ತೆ. ಸೊ, ಅದರಿಂದ ಕೇರ್‌ಫುಲ್ ಆಗಿ ನೀವು ಫಸ್ಟ್ 100 ಡೇಸ್ ಸೀರೀಸ್ ಕಂಪ್ಲೀಟ್ ಮಾಡಿ. ನಾವು ಇವಾಗ್ಲೇ ಏನ್ ಟ್ರೇಡಿಂಗ್ ಸಿಗ್ನಲ್ ಏನು ಕೊಡಲ್ಲ. ಪ್ಲಾನ್ ಮಾಡ್ತಾ ಇದೀವಿ ಅಷ್ಟೇ. ಅದನ್ನ ನಾನು ನಿಮಗೆ ಹೇಳ್ತಿರೋದು. ಮುಂದಕ್ಕೆ 100 ಡೇಸ್ ಸೀರೀಸ್ ಮುಗಿದ್ಮೇಲೆ, ನನ್ನ ಸ್ಟ್ರಾಟಜಿ ಎಲ್ಲ ಬಂದ್ಮೇಲೆ, ನಿಮಗೆಲ್ಲ ಒಂದು ಅನಾಲಿಸಿಸ್ ಒಂದು ಲೆವೆಲ್‌ಗೆ ಗೊತ್ತಾದ್ಮೇಲೆ ಬೇಕು ಅಂದವ್ರು ತಗೋಬಹುದು. ಓಕೆ. ಇಲ್ಲಿ ಯಾಕೆ ಈ ಪ್ಲಾನ್ ಮಾಡ್ತಿರೋದು ಅಂತಂದ್ರೆ, ಅದು 2-3 ಜನ ನಂಗೆ ರಿಕ್ವೆಸ್ಟ್ ಮಾಡಿದ್ರು. ನಮಗೆ ಈ ಟ್ರೇಡಿಂಗ್ ಚಾರ್ಟ್‌ನ ಅನಾಲಿಸಿಸ್ ಮಾಡಕ್ಕೆ ಟೈಮ್ ಇಲ್ಲ ಸರ್. ನೀವೇ ಟ್ರೇಡ್ಸ್‌ನ ಕೊಡ್ತೀರಾ, ನಾವು ಅದಕ್ಕೆ ಚಾರ್ಜ್ ಕೊಡಕ್ಕೆ ರೆಡಿ ಇದೀವಿ ಅಂತ. ಸೊ, ಅವಾಗ ನಾವು ಪ್ಲಾನ್ ಮಾಡಿದ್ದು ಓಕೆ. ಈ ತರಾನು ಮಾಡ್ಬೋದಲ್ಲ ಅಂತ. ಸರಿ, ಇವಾಗ ನಮ್ಮ ಟೈಮ್ ಅವ್ರಿಗೆ ಕೊಡ್ತಾ ಇದೀವಿ. ಸೊ, ಅವರು ಅದಕ್ಕೆ ಒಂದು ವ್ಯಾಲ್ಯೂ ಅನ್ನೋದನ್ನ ಕೊಡ್ತಾರೆ. ಓಕೆ. ಇವತ್ತಿನ ಕಾನ್ಸೆಪ್ಟ್ಸ್ ಇಷ್ಟೇನೆ. ಇವತ್ತು ನಾನು ಏನೇನ್ ಹೇಳಿದೀನಿ, ಅದು ಇಟ್ಕೊಂಡು ಮತ್ತೆ ಕಾಂಟ್ರೋವರ್ಸಿ ಕ್ರಿಯೇಟ್ ಮಾಡಕ್ ಹೋಗ್ಬೇಡಿ. ಓಕೆ. ನಾನು ಏನ್ ಮಾಡಕ್ ಬರ್ತೀನಿ, ಏನ್ ಹೇಳಕ್ ಬರ್ತೀನಿ ಅದನ್ನ ರಿಯಾಲಿಟಿ ತಿಳ್ಕೊಳ್ಳಿ. ಓಕೆ. ಥ್ಯಾಂಕ್ ಯು.